ತೊದ್ಲಾ ವರುಣ್ ಅಂತ ಕಮೆಂಟ್ ಮಾಡಿದ್ದೀರಾ. ಅವಾಗ ಡೈಲಿ ವ್ಲಾಗ್ ಮಾಡಿದ್ರು ಮಾಡಬಹುದು, ಹಿಂಗ್ ಮಾಡಿದ್ರೆ ಆನ್ ಆಗುತ್ತೆ. ಕೊತ್ತಂಬರಿ ಸೊಪ್ಪು ಬೀಜ ಬೇರೆ ಬರುತ್ತೆ ನಮ್ಮಿಂದ ಫಸ್ಟ್ ಟೈಮ್ ಗೊತ್ತಾಗಿದೆ. ನಿಮ್ಗೇನು ಇದನ್ನ ನಾವು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿಲ್ಲ, ಇಲ್ಲ ಗೇಮಿಂಗ್ ಪ್ರಮೋಷನ್ ಮಾಡ್ತಿಲ್ಲ, ಹುರ್ಕೊಳ್ಳೋದಲ್ಲ ಹುರ್ಕೊಳ್ಳೋದು. ಅಮ್ಮ ಅಂದ್ರೆ ತುಂಬಾನೇ ಇಷ್ಟ, ನಮ್ಮ ಮಮ್ಮಿ ನೋಡ್ದಂಗೆ ಆಗುತ್ತೆ. ಜನಗಳಿಗೆ ಒಳ್ಳೆ ಮೆಸೇಜ್ ಕೊಡಬೇಕು. ಸೊ ಅಂತ ವಿಡಿಯೋಗಳು ಮಾಡ್ತಾ ಇರ್ತೀವಿ ಮುಂದೆ. ಸೊ ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಕನ್ನಡಿಗ, ಕನ್ನಡದ ಕಾವಲಿಗ. ಸೊ ಗಾಯ್ಸ್, ಇವತ್ತಿನ ಬ್ಲಾಗ್ ನಾನು ತಮ್ಮಲ್ಲಿ ನೋಡಿರ್ತೀರಾ. ಸೊ ಆಯಿತು, ಒಂದು 2 ವೀಕ್ಸ್ ಆಗಿತ್ತು. ನಾನು ಹೇಳಿದ್ದೆ ನಿಮ್ಗೆ ಎಲ್ರಿಗೂ ಸಾಂಬಾರು ಪುಡಿ ಮಾಡ್ತೀವಿ ಗೈಸ್, ಅದು ತುಂಬ ಚೆನ್ನಾಗಿರುತ್ತೆ. ಸೊ ಅದು ನಿಮಗೂ ತೋರಿಸ್ತೀವಿ, ಅದರ ರೆಸಿಪಿ ಹೆಂಗಿರುತ್ತೆ, ಏನು ಮಾಡಬೇಕು, ಅದಕ್ಕೆ ಏನು ಹಾಕೊಬೇಕು, ನಮ್ಮನೆ ಸಾಂಬಾರು ಪುಡಿ ಹೆಂಗಿರುತ್ತೆ ಅಂತ ನಿಮ್ಗೆ ತೋರಿಸ್ತೀವಿ ಅಂತ ಹೇಳಿದ್ದೆ. ಸೊ ಇವತ್ತು ನಮ್ಮ ಮಾಡ್ತೀವಿ ಸಾಂಬಾರು ಪುಡಿನ, ಅದಕ್ಕೆ ಬ್ಲಾಗ್ ಮಾಡ್ತೀನಿ ತೋರ್ಸೋಣ ನಿಮ್ಗೆ ಎಲ್ರಿಗೂ ಅಂತ. ಸೊ ನಮ್ಮ ಜೊತೆಗೆ ಇವತ್ತು ಇನ್ನೊಬ್ರು ಗೆಸ್ಟ್ ನಮ್ಮ ಬ್ಲಾಗಿಗೆ ಆ್ಯಡ್ ಆನ್ ಆಗಿದ್ದಾರೆ. ಸೊ ಅದ್ಯಾರಂತ ನಿಮ್ಗೆ ತೋರಿಸ್ತೀನಿ. ನಮ್ಮ ಅಜ್ಜಿ ಹಾಯ್, ಹೇಗಿದ್ಯಾ ಅಮ್ಮ? ಚೆನ್ನಾಗಿದ್ಯಾ? ಯಾವಾಗ ಬಂದೆ? ನಾನು ಬಂದು 3 ದಿವಸ ಆಯ್ತು. ಹೌದಾ? ನಾನು ನಿನ್ ಬಂದು 60 years ಆಯ್ತು. ನೀನೇ ಇರ್ಲಿಲ್ವಲ್ಲ? ನಾನು ನಿನ್ ಬಂದ್ಬಿಟ್ಟು 60 ವರ್ಷ ಆಯ್ತು ಅಂತ ಅನ್ಕೊಂಡೆ. ಹಂಗ 65 ವರ್ಷ ಆಯ್ತು. 65 ವರ್ಷ ನಿನಗೆ? 65 years ಆದ್ರೂ ನೋಡಿ ಎಷ್ಟು ಹೆಂಗೆ ಎನರ್ಜೆಟಿಕ್ ಆಗಿದ್ದಾರೆ. ಅವ್ರು ಆಲೇ ಮೊಮ್ಮಕ್ಕಳು, ಮರಿ ಮೊಮ್ಮಕ್ಕಳು ಹೋಗ್ಬಿಟ್ರು ನಮ್ಮ ಅಜ್ಜಿ. ಆದ್ರೂ ನೋಡಿ ಎಷ್ಟು ಗಟ್ಟಿಮುಟ್ಟು ಚೆನ್ನಾಗಿದ್ದಾರೆ. ಇವಾಗೂ ರಾಮನಗರದಿಂದ ಬೆಂಗಳೂರಿಂದ ರಾಮನಗರ ಒಬ್ಬರೇ ಬರ್ತಾರೆ ಗೈಸ್, ಯಾರು ಸಪೋರ್ಟ್ ಇಲ್ದಾರೆ. ಸೂಪರ್ ಅಮ್ಮ. ಹಾಯ್ ಹಾಯ್ ಮದರ್ ಇಂಡಿಯಾ. ಓ ನಮ್ಮ ಮೇಲೆ ಹತ್ಬಿಟ್ರು ಗೈಸ್. ನಮಸ್ತೆ ಎಲ್ಲರಿಗೂ. ಹೆಂಗಿದ್ಯಾ? ಸೂಪರ್. ಏನೋ ಮಾಡ್ತಿದ್ಯಾ? ಏನೋ ಮಾಡ್ಬೇಕಲ್ಲಪ್ಪ ಸಂಸಾರ, ಹೊಟ್ಟೆ ಪಾಡು. ಅಲ್ಲ ಮೇಲ್ಗಡೆ ಏನ್ ಮಾಡ್ತಿದ್ಯಾ? ಇಲ್ಲಿ ಬಾಕ್ಸ್ ಬೇಕು, ಅದಕ್ಕೆ ಎತ್ಕೊಂಡು ಇಂಡಿಯಾ. ಹಾಯ್. ಫೈನಲಿ ಮಾಡ್ತಿದೀವಿ ಇವತ್ತು. ಎಷ್ಟು ದಿವಸ ಆಯ್ತು, ಒಣಗಿಸಿ ಬೇಜಾರಾಗಿ ಹೋಗ್ಬಿಟ್ಟಿತ್ತು ಅದನ್ನ. ಮಳೆ ಬೇರೆ ಅವಾಗ ಬಂದು ಹೋಗುತ್ತಲ್ಲ. ಹೌದು, ತಣ್ಣಗಾಗ್ಬಿಡುತ್ತೆ ಮಳೆಲಿ. ರೆಮಿಡೀಸ್ ಅಂದ್ರೆ ಅಷ್ಟು ಒಂದು ಕಬ್ಬಣದ ಬಾಣ್ಲಿ ತಗೊಂಡ್ರೆ ಒಳ್ಳೇದು. ಓಕೆ. ಏಕೆಂದ್ರೆ ಹುರಿಯೋದಕ್ಕೆ ಚೆನ್ನಾಗಿರುತ್ತೆ. ಅದಕ್ಕೆ ನಾನು ತಂದು ಇದು ಮೆಣಸಿನ್ಕಾಯಿ ಧನ್ಯ ಪುಡಿ ಮಾಡೋದಕ್ಕೆ ಹುರ್ಕೋಬೇಕು ಅನ್ನೋದಕ್ಕೋಸ್ಕರ ಇದನ್ನು ತಂದಿಟ್ಕೊಂಡಿದ್ದೀನಿ. ಓಕೆ. ಸೊ ಗೈಸ್, ನಮ್ಮ ಶಾರ್ಟ್ ಫಿಲ್ಮ್ ನೋಡಿದ್ರೆ ನೀವು ನೋಡಿದರೆ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಕಮೆಂಟ್ ಮಾಡಿ ಹೇಳಿ. ಮತ್ತು ಅದು ಹೆಂಗಿತ್ತು ಅನ್ನೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಸೊ ಸುಮಾರು ಜನ ಅದಕ್ಕೆ ಆ ವಿಡಿಯೋಗೆ ಕಮೆಂಟ್ ಕೂಡ ಮಾಡಿದ್ರಿ. ಸೊ ಎಲ್ರಿಗೂ ರಿಪ್ಲೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇದು ಚಿಕ್ಕ ಪ್ರಯತ್ನ ಗೈಸ್, ನಾವು ಪಡ್ತಿದ್ದೀವಿ. ಸೊ ನೋಡುವ, ಈಗ ಅಕಸ್ಮಾತ್ ಏನೋ ಜಾಸ್ತಿ ರೀಚ್ ಆದರೆ ಚೆನ್ನಾಗಿ ಎಲ್ಲರೂ ನಮಗೆ ರೆಸ್ಪಾನ್ಸ್ ಚೆನ್ನಾಗಿ ಕೊಟ್ಟರೆ ಸೊ ಮತ್ತೆ ನಿಮಗೆ ಅದೇ ಥರ ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ಓಕೆನಾ? ಹೇಳಿ, ಆ ಥರ ಮಾಡಬೇಕು ವೀಡಿಯೋಸನ್ನು ಮಾಡ್ತಾ ಇರ್ತೀವಿ. ಮುಂದೆ ಬರೀ ವ್ಲಾಗ್ಸ್ ಮಾತ್ರ ಮಾಡಲ್ಲ. ಸೊ ಈ ಥರ ಒಳ್ಳೆ ಮೆಸೇಜ್ ಕೊಡೋಕ್ತಾರೆ, ಜನಗಳಿಗೆ ಒಳ್ಳೆ ಮೆಸೇಜ್ ಕೊಡಬೇಕು. ಸೊ ಅಂಥ ವೀಡಿಯೋಗಳು ಮಾಡ್ತಾ ಇರ್ತೀವಿ ಮುಂದೆ. ಸೊ ನೀವು ನಮಗೆ ಹೇಳಬೇಕು ಮಾಡಬೇಕಾ ಬೇಡವಾ ಅಂತ. ಓಕೆನಾ? ಓಕೆ ಮದರ್ ಇಂಡಿಯಾ, ನಿಮ್ಮ ಫೇಸ್ ಗ್ಲೋ ಆಗ್ತಿದೆ ನಮ್ಗೆ ಗೊತ್ತಾಯಿತು. ಇವಾಗ ಏನು ಮಾಡ್ತೀವಿ ತೋರಿಸು. ನಮ್ಮ ಅಡುಗೆ ಮನೆಯಲ್ಲಿ ಸಾಂಬಾರು ಪುಡಿ ಮಾಡ್ತಾ ಇದ್ದೀವಿ, ಅದ್ರ ಬಗ್ಗೆ ಮಾಹಿತಿ ಕೊಡ್ತೀನಿ ಬನ್ನಿ. ಓಕೆ ಕೊಡು. ಸೊ ಸುಮಾರು ಜನ ಹೇಳ್ತೀರಾ ಪ್ರಮೋಷನ್ ವಿಡಿಯೋ ಅಂತ. ಸೊ ನಾವು ಇದನ್ನೇನೋ ಯೂಸ್ಫುಲ್ಲಾಗಿ ನಿಮ್ಗೆ ಕೊಡ್ತಿರೋದು. ಓಕೆನಾ? ನಿಮಗೇನು ಇದನ್ನ ನಾವು ಬೆಟ್ಟಿಂಗ್ ಪ್ರಮೋಷನ್ ಮಾಡ್ತಿಲ್ಲ, ಇಲ್ಲ ಗೇಮಿಂಗ್ ಪ್ರಮೋಷನ್ ಮಾಡ್ತಿಲ್ಲ, ನಾನು ಜೂಜಾಡಿ ಅಂತ ನಿಮ್ಗೆ ಹೇಳ್ತಿಲ್ಲ. ನಿಮಗೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ಕೊಡ್ತಿದ್ದೀವಿ. ಸೊ ಇದನ್ನ ಹಚ್ಕೊಂಡ್ರೆ ನಿಮಗೆ ಏನೋ ಯೂಸ್ ಆಗುತ್ತೆ ಅಂತ ನಿಮ್ಗೆ ಹೇಳೋದಷ್ಟೇ. ಸೊ ಇದು ಮತ್ತೆಲ್ಲ ಪ್ರಮೋಷನ್ ವಿಡಿಯೋ ಹಾಕೋಬಿಡಿ. ನಾವು ಏನೋ ನಮ್ದು ಹೊಟ್ಟೆಪಾಡು ಏನೋ ಮಾಡ್ಕೊತೀವಿ, ಆದರೆ ಇದನ್ನೇ ನಿಮಗೆ ಒಳ್ಳೆ ಯೂಸ್ ಆಗುತ್ತೆ. ಸೊ ನಾವು ಮಾಡೋ ಪ್ರಮೋಷನ್ಗಳೆಲ್ಲ ಇವಾಗ ನಾವು ಮುಂಚೆ ಮಾಡಿದ್ದೀನಿ ರೀಸೆಂಟಾಗಿ, ಏರ್ದಾಗಿರ್ಬೋದು ಮತ್ತು ಸ್ಕಿನ್ದಾಗಿರ್ಬೋದು, ಪ್ರತಿಯೊಂದು ಮಾಡ್ತೀವಿ. ಮತ್ತೆ ಇವೆಲ್ಲ ಇದೆಲ್ಲ ಒಳ್ಳೊಳ್ಳೆ ಬ್ರ್ಯಾಂಡ್ದೇನೆ. ಯಾವುದೋ ನಾವು ಲೋಕಲ್ ಯಾವುದೋ ಮಾಡೋಕ್ಕೆ ಹೋಗಲ್ಲ, ಲೋಕಲ್ ಪ್ರಮೋಷನ್ ನಾನು ಯಾವುದೂ ಮಾಡೋದೇ ಇಲ್ಲ. ಸೊ ಯಾವ್ದಾದ್ರು ಬ್ರ್ಯಾಂಡ್ ಪ್ರಮೋಷನ್ಗಳು ಮಾತ್ರ ನಾವು ಒಪ್ಕೊಂಡು ಮಾಡೋದು. ಸೊ ಇದರಿಂದ ನೋಡಿ ನಮ್ಮ ಫೇಸ್ ಅಮ್ಮನ ಎಷ್ಟು ಗ್ಲೋ ಆಗಿದೆ ಅಂತ. ಇಲ್ಲಾಂದ್ರೆ ಅಮ್ಮ ಸುಮ್ಮನೆ ಹಚ್ಕೊಂತಾರೆ ಇದನ್ನ. ನಾವು ಇವೆಲ್ಲ ಏನು ಹಚ್ಚೋದೇ ಇಲ್ವಲ್ಲ, ಇವೆಲ್ಲ ಹಚ್ಚೋದೇ ಇಲ್ವಲ್ಲ. ಅದಕ್ಕೆ ಯಾವ್ದಾದ್ರು ನಿಂಗೆ ಇಷ್ಟ ಆದರೆ ಅದನ್ನ ನನಗೆ ಬೆನಿಫಿಟ್ ಇದೆ ಅಂದರೆ ಮಾತ್ರ ಅದನ್ನ ನಾನು ಕಂಟಿನ್ಯೂ ಮಾಡ್ತೀನಿ. ಸೊ ಸುಮ್ಮನೆ ಪ್ರಮೋಷನ್ ಹೇಳಕ್ಕೆ ಹೋಗ್ಬಿಡಿ. ಸೊ ನಾವು ಏನೋ ಒಂದು ಹೊಟ್ಟೆಪಾಡು ಮಾಡ್ಕೊಳ್ಳೋದಷ್ಟೇ ಇವೆಲ್ಲ. ಸೊ ಡನ್. ಇವಾಗ ಅದನ್ನು ಸೈಡ್ ಇಡೋಣ. ಸೊ ಬನ್ನಿ ಇವಾಗ ಖಾರಪುಡಿ ವ್ಲಾಗ್ ಮಾಡೋಣ. ಮೊದಲನೇದಾಗಿ ಧನ್ಯ, ಕೊತ್ತಂಬರಿ ಬೀಜನೇ ಇದು. ಓಕೆ. ಕೊತ್ತಂಬರಿ ಸೊಪ್ಪು ಬೀಜ ಬೇರೆ ಬರುತ್ತಾ? ನಾನು ಹಾಕ್ತೀನಲ್ಲ ಅವಾಗ ಪಾಟಲ್ಲಿ ಸ್ವಲ್ಪ ಬರುತ್ತೆ ನೋಡು ಕೊತ್ತಂಬರಿ. ಅಲ್ಲ ಕೊತ್ತಂಬರಿ ಸೊಪ್ಪು ಬೀಜ ಬೇರೆ ಬರುತ್ತಾ? ನಮ್ಮಿಂದ ಫಸ್ಟ್ ಟೈಮ್ ಗೊತ್ತಾಗಿದೆ. ಇದನ್ನ ಹಾಕಿದ್ರೆ ಕೊತ್ತಂಬರಿ ಸೊಪ್ಪು ಬರೋದು. ನಿಜವಾಗ್ಲೂ? ಹೌದಾ ಅಮ್ಮ? ಗೈಸ್ ನನಗೆ ಗೊತ್ತಿರಲಿಲ್ಲ ಇದು ಕೊತ್ತಂಬರಿ ಅಂತ ಧನಿಯಾ. ನಿಮ್ಗೆ ಗೊತ್ತಿದೆಯಾ? ನನಗಂತೂ ನನಗೆ ಗೊತ್ತಾಗಿಲ್ಲ. ಕರ್ಬೇವಿನ ಸೊಪ್ಪು ಯಾವ ಬೀಜ ಹಾಕ್ತಾರೆ? ಕರ್ಬೇವಿನ ಸೊಪ್ಪು ಬರಬೇಕು ಅಂದ್ರೆ ಗಿಡ ಹಾಕ್ತಾರೆ, ಬೀಜ ಇರುತ್ತೆ. ಅದೂ ಕರ್ಬೇವಿನ ಸೊಪ್ಪು ಬೀಜ ಇರುತ್ತಾ?
ಇದು ಇದು ಕಡಲೆಕಾಳು. ಕಡಲೆಕಾಳು. ಎಷ್ಟೆಷ್ಟು ಕ್ವಾಂಟಿಟಿಲಿ ತಗೊಬೇಕು ಅಂತ ನಾನು 1 kg ಧನಿಯಾಗೆ ಏನೇನು ಹಾಕ್ಬೇಕು ಎಷ್ಟೆಷ್ಟು ಹಾಕ್ಬೇಕು ಅನ್ನೋದ್ರ ಬಗ್ಗೆ ಮಾತ್ರ ಹೇಳ್ತಾ ಇದ್ದೀನಿ. ನೀವು ಅದನ್ನ ಹೆಚ್ಚಿಸ್ಕೊಂಡು ಹೋಗ್ಬೋದು. 2 kgಗೆ ಇನ್ನ ಸ್ವಲ್ಪ ಜಾಸ್ತಿ ಇನ್ಕ್ರೀಸ್ ಮಾಡ್ಕೊಂತ ಹೋಗ್ಬೋದು. ಇದು 1 kg ಧನಿಯಾಗೆ ನಾನು ಏನೇನು ತಗೊಂಡಿದ್ದೀನಿ ಅಂತ. 1 kg ಧನಿಯಾಗೆ 1 kg ಮೆಣಸಿನ್ಕಾಯಿ, ಖಾರ ಮೆಣಸಿನ್ಕಾಯಿ ಬರುತ್ತಲ್ಲ ಅದು ಖಾರ ಮೆಣಸಿನ್ಕಾಯಿ, ಆಮೇಲೆ ಜೊತೆಗೆ ಬ್ಯಾಡಗೆ ಮೆಣಸಿನ್ಕಾಯಿ 1/4 kg, ಆಮೇಲೆ ಕಲ್ಲರ್ ಮೆಣಸಿನ್ಕಾಯಿ ಬರುತ್ತೆ ಅದು 1/4 kg. ಅದ್ರ ಜೊತೆಗೆ 1 kg ಕಡಲೆಕಾಳು. ಇದು ಕಡಲೆಕಾಳು ಜಾಸ್ತಿ ಹಾಕ್ತಿವಿ ನಾವು, ರುಚಿ ಚೆನ್ನಾಗಿ ಬರುತ್ತೆ ಅನ್ನೋದಕ್ಕೋಸ್ಕರ ಕಡಲೆಕಾಳು ಜಾಸ್ತಿ ಹಾಕ್ತಿವಿ. ಕೆಲವರು ಕಮ್ಮಿ ಹಾಕ್ತಾರೆ, ಅದು ಅವರವರ ರುಚಿಗೆ ಅನುಸಾರವಾಗಿ ಮಾಡ್ಕೊಂತಾರೆ. ಸೊ ನಾವು ಇದು ಕಡಲೆಕಾಳು ಜಾಸ್ತಿ ಯೂಸ್ ಮಾಡ್ತೀನಿ ಇದಕ್ಕೆ. ಆಮೇಲೆ ಹೆಸರು ಕಾಳು ಇದೊಂದು 1/4 kgಗಿಂತ ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೇನೆ. ಇದು ಅರ್ಧ kg ಅಷ್ಟು ಹಾಕೋದೇ ಇಲ್ಲ ನಾನು, 1/4 kgಗಿಂತ ಸ್ವಲ್ಪ ಜಾಸ್ತಿ ಹಾಕ್ತಿವಿ. ಮೆಣಸಿನ್ಕಾಯಿ ಬಿಸಿಲಲ್ಲಿ ಹಾಕಿದ್ದೀನಿ, ತೋರಿಸೇ ಇಲ್ಲ ಅನ್ಬೇಡಿ ಬ್ರೋ, ಮೆಣಸಿನ್ಕಾಯಿ ತೋರಿಸೇ ಇಲ್ಲ ಆಂಟಿ ಅನ್ಬೇಡಿ, ಬಿಸಿಲಲ್ಲಿ ಒಣಗಕ್ಕೆ ಹಾಕಿದ್ದೀನಿ, ಅದೊಂದು ಸ್ವಲ್ಪ ಒಣಗಲಿ. ತೋರ್ಕೊಂಡ್ಬಿಡ್ತೀವಿ ನಾವು ಫಸ್ಟ್. ನೋಡಿ ಅಮ್ಮ ಕರ್ಬೇವಿನ ಸೊಪ್ಪು ಮತ್ತು ಇದು ಅಷ್ಟೊಂದು ಕೊಂಬು ಮತ್ತು ಮೆಣಸಿನ್ಕಾಯಿ ಎಲ್ಲ ಇಲ್ಲಿ ಹಾಕಿದ್ದಾರೆ, ಬಿಸಿಲಿಗೆ ಎಲ್ಲ ಒಣಗ್ತಾ ಇದೆ. ತೋರಿಸ್ದೆ ಮೆಣಸಿನ್ಕಾಯಿ. ಓಕೆ, ಇದು ಮೆಣಸು 100 ಗ್ರಾಮ್ ಅಷ್ಟು ಮೆಣಸು, ಕಾಳು ಮೆಣಸು. ಇದು 100 ಗ್ರಾಮ್ ಅಷ್ಟು ಮೆಂತ್ಯ, 150 ಗ್ರಾಮ್ ಅಷ್ಟು ಉದ್ದಿನಬೇಳೆ, ಇದು 100 ಗ್ರಾಮ್ ಅಷ್ಟು ಸಾಸಿವೆ, 100 ಗ್ರಾಮ್ ಅಷ್ಟು ಹುರ್ಗಡ್ಲೆ. ಇದೆಯಲ್ಲ ಇದು ಜೀರಿಗೆ, ಇದನ್ನ ಅರ್ಧ kg ಹಾಕಿದ್ರು ಚೆನ್ನಾಗಿರುತ್ತೆ, ಟೇಸ್ಟ್ ಚೆನ್ನಾಗಿ ಕೊಡುತ್ತೆ. ಈ ಸಾಂಬಾರ್ ಪುಡಿಗೆ ಅರ್ಧಕ್ಕರ್ಧ ಟೇಸ್ಟ್ ಕೊಡೋದೆ ಜೀರಿಗೆ. ತಿಂದ್ರೆ ಜೀರ್ಣ ಆಗುತ್ತೆ, ಒಳ್ಳೇದು. ನಾನು ಇವಾಗ ಒಂದು 300 ಗ್ರಾಮ್ ತಗೊಂಡಿದ್ದೀನಿ. ನಾನು ಸಾಂಬಾರ್ ಪುಡಿನ ಸಾಂಬಾರ್ ಮಾಡ್ಬೇಕಾದ್ರೆ ಖಾರ ರುಬ್ತೀನಲ್ವಾ, ಅವಾಗ ಮತ್ತೆ ಹಾಕ್ತೀನಿ ನಾನು ಜೀರಿಗೆ ಗಸಗಸೆ ಎಲ್ಲ ಮತ್ತೆ ರುಬ್ಬಕ್ಕೆ ಹಾಕ್ತೀನಿ. ಈಗ ಇದು 300 ಗ್ರಾಮ್ ಅಷ್ಟು ತಗೊಂಡಿದ್ದೀನಿ. ಒಂದು 1/4 kg ಅಷ್ಟು ತೊಗರಿಬೇಳೆ. ಓಕೆ, ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಫ್ರೈ ಮಾಡಿಕೊಂಡು ಆಮೇಲೆ ಮೆಣಸಿನ್ಕಾಯಿ ಹುರಿತೀವಿ. ಅಲ್ಲಿ ಗಂಟ ಸ್ವಲ್ಪ ಒಂದು ನೀವು ಏನಾದರೂ ತೋರಿಸ್ಕೊಂಡ್ ಬನ್ನಿ. ಅಲ್ಲ, ನೀನು ಯಾವಾಗಿನ ಸಾಂಬಾರ್ ಪುಡಿ ಮಾಡ್ತಿದ್ದಮ್ಮ? ನನಗೆ ಮುಂಚೆ ಎಲ್ಲ ನಮ್ಮಮ್ಮನೇ. ಯಾರು ನಿಂಗೆ ಹೇಳ್ಕೊಟ್ಟಿದ್ದು ಮಾಡೋದಕ್ಕೆ? ನಮ್ಮಮ್ಮ. ನಿಂಗೆ ಯಾರು ಹೇಳ್ಕೊಟ್ಟಿದ್ದು? ಇಲ್ಲ, ನಿನಗೆ ಯಾರು ಹೇಳ್ಕೊಟ್ಟಿದ್ದು ಮಾಡೋದಕ್ಕೆ? ನೈಸ್. ನಮ್ಮಮ್ಮಂಗೆ ಹೇಳ್ಕೊಟ್ಟಿದ್ದು ಅವರಮ್ಮ, ನಮ್ಮ ಅಮ್ಮಮ್ಮಂಗೆ ಹೇಳ್ಕೊಟ್ಟಿದ್ದು ಅವರಮ್ಮ, ಅವರಮ್ಮಂಗೆ ಹೇಳ್ಕೊಟ್ಟಿದ್ದು ಅವರಮ್ಮ. ನಾನು ಚೈತ್ರಂಗೆ ಒಂದು ಲಾಸ್ಟ್ ಟೈಮ್ ಮಾಡ್ಕೊಟ್ಟಿದ್ದೆ. ಇವಾಗ ಇಲ್ಲಿರ್ತಾಳಲ್ವಾ, 1 ವರ್ಷ ಇರ್ತಾಳಲ್ವಾ, ಅವಳಿಗೆ ಹೇಳ್ಕೊಟ್ಬಿಡ್ತೀನಿ. ನೆಕ್ಸ್ಟ್ ಅವಳ ಮೇಲೆ ಅವ್ಳು ಮಾಡ್ಕೊಂತಾಳೆ. ನೆಕ್ಸ್ಟ್ ಅವಳು ಚೆನ್ನಾಗಿ ಹೇಳ್ಕೊಡ್ತಾಳೆ. ಹಿಂಗೆ ಜನ್ರೇಷನ್ ಹೋಗೋದು ರೈಸ್. ಸೊ ಓಕೆ, ಇವಾಗ ಅದು ಮಾಡ್ಕೊಳ್ಳಿ. ಸೊ ನಿಮಗೆ ಸಿಗ್ತೀನಿ. ಸೊ ನಮ್ಮ ಮನೇಲಿ ಆಟೋಮೆಟಿಕ್ ಸ್ಟವ್ ನೋಡಿ ಗೈಸ್, ಅದು ಬರ್ತಿರಲಿಲ್ಲ ಗೊತ್ತಾ? ಯಾಕೆ ಗೊತ್ತಾ ಬರ್ತಿರಲಿಲ್ಲ ಅದು? ನಾವು ಮತ್ತೆ ನಮ್ಮ ಅಮ್ಮನೇ ಪ್ರಾಬ್ಲಮ್ಮು. ಅದೇ ಶೆಲ್ ಹಾಕಿಲ್ಲ ಗೈಸ್, ಸ್ವಲ್ಪ ಕೆಳಗೆ ಒಂದು ಶೆಲ್ ಇದೆ. ಓಕೆ, ಆ ಶೆಲ್ ಹಾಕಿದ್ರೆ ಮಾತ್ರ ಅದು ವರ್ಕ್ ಆಗೋದು. ಅದು ಗೊತ್ತಾಗ್ಲಿಲ್ಲ ಫಸ್ಟ್ ಟೈಮ್ ತಂದಿರೋದವ ನಾವು ಈ ಥರ ಸ್ಟವ್ನ, ಅದ್ರ ಬಗ್ಗೆ ನನಗೆ ಗೊತ್ತಿರಲಿಲ್ಲ. ಅದಕ್ಕೆ ಆಮೇಲೆ ಹಿಂಗೆ ಒಬ್ರು ನಮ್ಮ ಮನೆಗೆ ಒಬ್ರು ಅತಿಥಿ ಬಂದಿದ್ರು, ಅವ್ರು ಹೇಳಿದ್ರು ಇಲ್ಲ ನೋಡಿ ಕೆಳಗಡೆ ಒಂದು ಶೆಲ್ ತರ ಇರುತ್ತೆ, ಅದನ್ನ ಶೆಲ್ ಹಾಕಿದ ತಕ್ಷಣ ಇದು ಪ್ರೆಸ್ ಮಾಡಿದ್ರೆ ಆಟೋಮೆಟಿಕ್ಲಿ ಆನ್ ಆಗುತ್ತೆ. ಹಂಗೆ ಅಂದ್ಬಿಟ್ಟು ಇದನ್ನ ಇಟ್ಟು ತೆಗೆದು ನಿಮಿಷ ಹಿಂಗೆ ಮಾಡಿದ್ರೆ ಆನ್ ಆಗುತ್ತೆ ಆಟೋಮೆಟಿಕ್. ಎಷ್ಟು ಈಸಿ ನೋಡಿ ಗೈಸ್ ಅಲ್ವಾ? ಕ್ರೇಜಿ. ಸೊ ಇನ್ನೂ ನಾವು ವ್ಲಾಗ್ ಮಾಡ್ಬೋದಿತ್ತು ಎಕ್ಸ್ಟೆಂಡು. ನಮ್ಮ ಕುಶಾನಿ ಬರೀ ಇಲ್ಲ ಮನೆಯಲ್ಲಿ, ಮನೆ ತುಂಬ ಬಿಕೋ ಅಂತಿದೆ ಅಲ್ವಾ ಅಮ್ಮ? ಅವಳಿಲ್ಲ ಅಂತಂದ್ರೆ ಬೇಜಾರು ಗೈಸ್, ಮನೆಯಲ್ಲಿ ತುಂಬ ಬೇಜಾರಾಗ್ತಿದೆ. ಓದ್ ಬ್ಲಾಗಲ್ಲಿ ಹೌದು. ಸೊ ಬನ್ನಿ ಹೋಗ್ಲಿ ಬಿಡಿ. ಅಮ್ಮ, ನಾವು ನಿಮ್ಮ ಮನೆಗೆ ಬಂದಾಗ ಅವಾಗ ಚಿಕ್ಕ ವಯಸ್ಸಲ್ಲಿ ನಾವು ಇದ್ರ ಆಚೆ ಬಂದು ಬೇಜಾರಾಗ್ತಿತ್ತಾ? ಹೌದಾ? ನಮ್ಮ ಪಕ್ಕದ ಮನೆಯವರೆಲ್ಲ ಬಂದಿದ್ರು. ಯಾರು ನೋಡ್ಲಿಲ್ಲ ಮೊಮ್ಮಕ್ಕಳು, ನೀನೇನು ನೋಡಿರೋದು, ಏನು ಮೊಮ್ಮಕ್ಕಳು ಅಂತ ಹೇಳ್ತೀಯ ಅಂತ ಅಷ್ಟೊಂದು ಹೇಳ್ತಿದ್ದೆ. ಬೇಜಾರಾಗುತ್ತೆ ಗೈಸ್ ನಮಗೆ. ಒಂದು ಮನೆಯಲ್ಲಿ ನಮ್ಮ ಅಮ್ಮಂಗೆ ಮತ್ತು ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ. ನಾನಾದ್ರು ಪರವಾಗಿಲ್ಲ, ಅವಾಗ ಆಚೆ ಹೋಗಿ ಬರ್ತಾ ಇರ್ತೀನಿ, ನಮ್ಮ ಅಮ್ಮಂಗೆ ಮಾತ್ರ ಸಿಕ್ಕಾಪಟ್ಟೆ ಬೇಜಾರಾಗ್ತಿರುತ್ತೆ. ಸೊ ಹೋಗ್ಬಿಟ್ಟು ಕುಶಾನಿ ಕಿಡ್ನಾಪ್ ಮಾಡ್ಕೊಂಡು ಬರ್ತೀನಿ ಗೈಸ್. ಅವಳಂಗೂ ಕಿಡ್ನಾಪ್ ಮಾಡ್ತೀನಿ ಕುಶಾನಿ ಇರಮ್ಮ. ಅಲ್ಲ, ಈಚೆ ಕಡೆ ಆಡ್ತಾಳೆ, ಕರ್ಕೊಂಡ್ಬಿಡ್ಬೋದು. ಚೈತ್ರನ ಸ್ಥಿತಿ ನೋಡಿದ್ರೆ ಆಮೇಲೆ ಚೈತ್ರ ಪ್ರಾಂಕ್ ಅಂತ ವ್ಲಾಗ್ ಮಾಡಿ ತೋರಿಸ್ಬಿಡೋಣ. ಮೊದಲನೇದಾಗಿ ಏನು ಮಾಡಬೇಕು ಮದರ್ ಇಂಡಿಯಾ? ಸ್ಟವ್ ಹಚ್ಚಿ ಬಾಣಲಿನ ಬಿಸಿಲಿ ಇಟ್ಕೊಂಡಿದ್ದೀನಿ. ಅದು ಬಿಸಿ ಆದ ಕೂಡಲೇ ಮೆಣಸು ಹಾಕೋಣ. ಓಕೆ, ಎಲ್ಲ ಅದರ ವಾಸನೆ ಘಮ ಘಮ ಅಂತ ಬರಬೇಕು, ಪರಿಮಳ ಘಮ ಘಮ ಅಂತ ಬರಬೇಕು. ಓಕೆ, ಅಷ್ಟು ಕಮ್ಮಿ ಉರಿಲಿ ಇಟ್ಕೊಂಡು ನೀಟಾಗಿ ಅದನ್ನು ಹುರ್ಕೊಬೇಕು. ಕಬ್ಬಣದ ಬಾಣಲಿಲಿ ಉರಿಯೋದ್ರಿಂದ ಏನು ಉಪಯೋಗ ಪುಟ್ಟ? ಕಬ್ಬಣದ ಬಾಣಲಿಲಿ ಹುರಿದ್ರೆ ನಮ್ಮ ಮೈಗೆ ನಮ್ಮ ಮೈ ಚೆನ್ನಾಗಿರುತ್ತೆ ಅಂತ, ನಮ್ಮ ಮೈಗೆ ಹತ್ತುತ್ತೆ ಅಂತ ತಿನ್ನೋದು, ಆರೋಗ್ಯಕ್ಕೆ ಒಳ್ಳೇದು ಅಂತ. ಅದೇ ಮೈಗೆ ಹತ್ತುತ್ತೆ, ಆರೋಗ್ಯಕ್ಕೆ ಒಳ್ಳೇದು. ಕಬ್ಬಿಣಾಂಶ ಜಾಸ್ತಿ ಬರುತ್ತೆ ಮೈಗೆ ಅಂತ. ಇನ್ನೊಂದು, ಎಲ್ಲರೂ ಮಡಿಕೆಯಲ್ಲಿ ನೀರು ಕುಡಿದ್ರೆ ಅದೇನೋ ಆಗುತ್ತೆ ಅಂದ್ರೆ ಏನಾಗುತ್ತೆ? ಏನೂ ಆಗಲ್ಲ, ತಣ್ಣಗಿರುತ್ತೆ. ಅಲ್ಲ ಮಡಿಕೆ ಅಂದ್ರೆ ಸಾರಿ ಮಡಿಕೆ ಅಲ್ಲ, ತಾಮ್ರದಲ್ಲಿ
ಅಲ್ಯೂಮಿನಿಯಂ ಅಲ್ಲಿ ನೀರು ಕುಡಿದ್ರೆ ಅದು ಅಲ್ಯೂಮಿನಿಯಂ ಅಲ್ಲ, ತಾಮ್ರ. ತಾಮ್ರದಲ್ಲಿ ನೀರು ಕುಡಿದ್ರೆ ಆ ಕಬ್ಬಿಣ ಅಂಶ ಮೈಗೆಲ್ಲ ಅಂಟುತ್ತೆ, ಅದು ಒಳ್ಳೇದು, ಚೆನ್ನಾಗಿರುತ್ತೆ ಅಂತ ಇದು ಕೇಳಿದ್ದೀನಿ, ಅದು ಹೇಳಿದ್ರು. ಹೌದು. ನಮ್ಮ ಮನೇಲಿ ಫುಲ್ ಇವತ್ತು ಘಾಟ್ ಅಂದ್ಮೇಲೆ ಘಾಟ್ ಇರುತ್ತೆ ಗೈಸ್, ಸಿಕ್ಕಾಪಟ್ಟೆ ಘಾಟ್ ಇರೋದು. ಮೆಣಸಿನ್ಕಾಯಿ ಘಾಟ್ ಅಂತ ಕೇಳಲೇಬೇಡ ನೀವು, ಕೇಳಲೇಬೇಡ್ರಿ ನೀವು. ನೀನು ಇಲ್ಲಿ ಇಟ್ಬಿಟ್ಟು ಹೊಲ್ಟೋಗ್ಬಿಡು. ನೀನು ಮೆಣಸಿನ್ಕಾಯಿ ಉರಿಬೇಕಾದ್ರೆ ಇಲ್ಲಿ ಇಟ್ಬಿಟ್ಟು ಹೊಲ್ಟೋಗ್ಬಿಡ್ಬೇಡ, ನೀನು ಇಲ್ಲೇ ಇರಬೇಕು. ಸರಿ ಸರಿ ಆಯ್ತು. ಈ ಲಾಂಗ್ ಪ್ರೊಸೆಸಲ್ಲಿ ಪೂರ್ತಿಯಾಗಿ ನೀನು ಇರಬೇಕು. ಓಕೆ. ಸೊ ಇದು ಫ್ರೈ ಆಯಿತು. ನೆಕ್ಸ್ಟು ಬೇರೆ ಫ್ರೈ ಮಾಡ್ಕೊಳ್ಳೋಣ. ಓಕೆ. ನೀನು ಗೊತ್ತಾಗಬೇಕು ಎಷ್ಟು ಕಷ್ಟಪಡ್ತೀವಿ ಅಡುಗೆ ಮನೆಯಲ್ಲಿ ಅಂತ. ಕುತ್ಕೊಂಡು ಕಮೆಂಟ್ಸ್ ಮಾಡಬಾರ್ದು. ಹಿಂಗೆ ಕಮೆಂಟ್ಸ್ ಯಾರು ಮಾಡ್ತಾರೆ? ಕಮೆಂಟ್ಸ್ ನಾನು ಮಾಡಲ್ಲಪ್ಪ. ಅಷ್ಟೇನಾ? ನೆಕ್ಸ್ಟ್ ಇನ್ನೊಂದು ಪದಾರ್ಥ ಹಾಕೊಬೇಕು. ಓ, ಇವಾಗ ಎಲ್ಲ ಹುರ್ಕೊಬೇಕಾ ನೀನು? ಎಲ್ಲ ಹುರ್ಕೊಳ್ಳೋದು. ಎಲ್ಲ ಹುರ್ಕೋಬೇಕಾ? ಹುರ್ಕೊಳ್ಳೋದಲ್ಲ, ಹುರ್ಕೊಳ್ಳೋದು. ಹಾಂ, ಅದೇ. ಇದು ಮೆಂತ್ಯ. ಮೆಂತ್ಯ ಬಾದ್ಗೆ ಇದಾಗ್ತಾರ? ಮೆಂತ್ಯ ಸೊಪ್ಪು ಹಾಕೋದು. ಸೊಪ್ಪು ಹಾಕೋದ? ಇದಾಕಲ್ವಾ? ಇದಾಕೋದು ಅನ್ಕೊಂಡೆ ಮೆಂತ್ಯ ಬಾತ್, ಸಾರಿ ಗೊತ್ತಾಗಿಲ್ಲ ವಯಸ್ಸು. ಆಮೇಲೆ ನಾನು ಕುಕಿಂಗ್ ಬ್ಲಾಗಲ್ಲಿ ಏನೋ ಒಂದು ಕೇಳಿದೆ ಕ್ವಶನ್ ನಿಮಗೆ, ಅಪ್ಪನಿಗಿಂತ ಮಗನೇ ಬೇಗ ಹುಡ್ತಾನೆ ಅಂತ. ಸೊ ಅದ್ರ ಆನ್ಸರ್ ಸುಮಾರು ಜನ ಕಮೆಂಟ್ ಮಾಡಿ ಹೇಳಿದ್ರಿ, ಬೇರೆ ಬೇರೆ ಥರ ಹೇಳಿದ್ರಿ. ಅದು ನಮ್ಮನ್ನು ಕೇಳೋಣ. ಅಮ್ಮ ಗೊತ್ತಾಯ್ತು ಆನ್ಸರ್ ನಿಂಗೆ ಅಂತ? ಗೊತ್ತಾಯ್ತು. ಏನು ಹೇಳು? ಓಕೆ. ಹೆಂಗೆ ಹೋಗೆ? ಹಂಗೆ ಹೋಗಿ ಹೆಂಗೆ ಹೇಳು? ಗೈಸ್, ಅಪ್ಪನಿಗಿಂತ ಮಗನೇ ಬೇಗ ಹುಡ್ತಾನೆ ಅಂದ್ರೆ ಗೊತ್ತಿರಲಿಲ್ಲ, ಕಮೆಂಟ್ಸ್ ನೋಡ್ಬಿಟ್ಟು ನಾನು ತಿಳ್ಕೊಂಡೆ ಅದು ಹೋಗೇನೆ ಗೈಸ್. ಸೊ ಸುಮಾರು ಜನ ಕರೆಕ್ಟಾಗಿ ಆನ್ಸರ್ ಮಾಡಿದ್ದಾರೆ, ಎಲ್ರಿಗೂ ಹ್ಯಾಟ್ಸ್ ಆಫ್. ಪ್ರತಿಯೊಂದು ಇದು ನೀಟಾಗಿ ತೋರಿಸು. ಕೆಲವರು ಫೋಕಸ್ ಮಾಡಿ ನೋಡ್ತಿರ್ತಾರೆ, ತುಂಬ ದಿನದಿಂದ ಪೆಂಡಿಂಗ್ ಇದ್ದಿದ್ದು ವಿಡಿಯೋ ಇದು. ಹೌದು. ಸೊ ಒಬ್ಬೊಬ್ರು ಇರೋರು ಮಾಡ್ಕೊಳ್ಳೋರ್ಗೆ ಅನುಕೂಲ ಆಗುತ್ತೆ. ನೀನು ಹುರ್ಕೋಬೇಕು ಗೈಸ್ ಇವಾಗ ನೀಟಾಗಿ. ನೋಡಿದ ಬಣ್ಣ ಚೇಂಜ್ ಆಯಿತು, ಗೋಲ್ಡ್ ಕಲರ್ ಬಂತಲ್ಲ. ಸೊ ಇದಾಗಿದೆ. ಸಾಸಿವೆನಾ ನೀಟಾಗಿ ಹುರ್ಕೊಂಡು ಚಿಟಪಟ ಅಂದ್ಬಿಡ್ತಾವೆ ಬೇಗ ಅವು. ನೋಡ್ಕೊಂಡು ಉರಿನ ನೋಡ್ಕೊಂಡು ಇಟ್ಕೋಬೇಕು, ಬೇಗ ಸೀದೋಗ್ಬಿಡ್ತಾರಲ್ವಾ. ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಹುರ್ಕೊಬೇಕು. ಸೊ ಗೈಸ್, ಈಗ ಮೆಂತ್ಯ ಮತ್ತು ಪೆಪ್ಪರ್ನ ಹಾಕೊಂಡಿದ್ದಾರೆ. ಇವಾಗ ಸಾಸಿವೆನೂ ಕೂಡ ಇದಕ್ಕೆ ದಬಾಕೊಂತಾರೆ. ಇವಾಗ ಉದ್ದಿನಬೇಳೆ ಬಣ್ಣ ಚೇಂಜ್ ಆಗಬೇಕು. ಸ್ಮೆಲ್ ಕೂಡ ಗಮ್ಮಂತ ಬರ್ತೀಯಮ್ಮ, ಇದು ಸ್ಮೆಲ್ ಚೆನ್ನಾಗಿದೆ. ಹೇಳಿದ್ದು ಆ ವಾಸನೆ ಏನಿದೆ, ಘಮ ಏನಿದೆ, ಆ ರೀತಿ ಗಮ್ಮಂತ ಬರೋ ತನಕ ಹುರ್ಕೊಂಡಾಗ ಏನಾಗುತ್ತೆ, ಪುಡಿ ಚೆನ್ನಾಗಿರುತ್ತೆ ಅಂತ. ಓಕೆ. ನೋಡಿ ಬಣ್ಣ ಪರಿವರ್ತನೆ ಆಯ್ತಲ್ಲ, ಈಗ ಅದನ್ನು ಚೇಂಜ್ ಮಾಡಿ ಬೇರೆ ಹಾಕೊಳ್ಳೋಣ. ಇವಾಗ ತೊಗರಿಬೇಳೆ ಎಷ್ಟೊತ್ತು ಹುರ್ಕೊಬೇಕಮ್ಮ ಇದನ್ನ ಮ್ಯಾಕ್ಸಿಮಮ್? ಆಗುತ್ತೆ, ನಿಧಾನ ಆಗುತ್ತೆ. ಇನ್ನು ಧನಿಯಾ ಉರಿಯೋದಿದೆ, ಕಾಳುಗಳು ಉರಿದಿದೆ, ಅವೆಲ್ಲ ನೀಟಾಗಿ ಹುರ್ಕೊಬೇಕು. ಹಂಗಾದ್ರೇ ನೀಟಾಗಿ ಆಗುತ್ತೆ. ಪುಡಿ ಇಲ್ಲಾಂದರೆ ಪುಡಿ ಚೆನ್ನಾಗಾಗಲ್ಲ, ಟೇಸ್ಟ್ ಬರೋದಿಲ್ಲ. ಓಕೆ ಆಯ್ತು. ಹಂಗೆ ಬ್ಲಾಗ್ ಮಾಡ್ತಾ ಇದ್ದೀನಿ, ಬೋರ್ ಆಗ್ತಿದೆ ನನಗೆ ಬ್ಲಾಗ್ ಮಾಡೋದಕ್ಕೆ. ಸೊ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರಲಿ ಅಂದ್ಬಿಟ್ಟು. ಸೊ ಸುಮಾರು ವ್ಯೂವರ್ಸು ನಮ್ಮ ಬ್ಲಾಗ್ ಕಮೆಂಟ್ ಮಾಡಿರ್ತಾರೆ ಗೊತ್ತಾ. ಸೊ ಇವಾಗ ಕೂತ್ಕೊಂಡು ಕಮೆಂಟ್ಸ್ ಓದ್ಕೊಂಡು ಸಾಂಬಾರು ಬ್ಲಾಗ್ ಮಾಡೋಣ, ಓಕೆನಾ? ಫಸ್ಟು ನೋಡೋಣ ಏನು ನನಗೆ ಕಮೆಂಟ್ ಮಾಡಿದ್ದೀರಾ ಅಂತ. ಸೊ ಯಾರ ರಾಧನ್ 2967 ಕಮೆಂಟ್ ಹಾಕಿದ್ದೀರಾ. ನಿನ್ನ ತಂಗಿನ ಮೊದಲು ಹಸ್ಬೆಂಡ್ ಮನೆಗೆ ಕಳಿಸು, ಯಾವಾಗಲೂ ನಿನ್ನ ಜೊತೆನೇ ಇರ್ತಾಳಲ್ಲ, ಯಾಕೋ ಡೌಟು ಅಂತ ಕಮೆಂಟ್ ಹಾಕಿದ್ದೀರಾ. ಫಸ್ಟ್ ಆಫ್ ಆಲ್ ಅವಳು ತಂಗಿ ಅಲ್ಲ, ಅಕ್ಕ. ಫಸ್ಟ್ ಆಫ್ ಆಲ್ ಅವಳು ತಂಗಿನ ನಮ್ಮ ಅಕ್ಕ ಯಾವಾಗಲೂ ನಮ್ಮ ಮನೆ ಇರಲ್ಲ ಗೈಸ್. ಅವಳು ಯಾವಾಗಾರ ಬಂದಾಗ ಮಾತ್ರ ನಾನು ವ್ಲಾಗ್ ಮಾಡ್ತೀನಿ, ಅವಾಗ ನಿಮ್ಗೆ ಗೊತ್ತಾಗುತ್ತೆ ನಮ್ಮ ಮನೆ ಇದ್ದಾಳೆ, ಅವಳು ಬಂದಿದ್ದಾಳೆ ಅಂತ. ನೋಡಿ ಯಾರು ನಮ್ಮ ಮನೆ ಬರೀ ನಾನು ನಮ್ಮ ಅಜ್ಜಿ ಅಷ್ಟೇ ಇರೋದು, ನನ್ನ ಅಜ್ಜಿ ನಮ್ಮ ಅಮ್ಮ ಅಷ್ಟೇ ಇರೋದು. ಅಲ್ಲ, ಅವಳ ಮನೆಗೆ ಅವಳು ಬರ್ತಾಳೆ, ನಾವೇ ಬರಬೇಡ ಅಂತ ಹೇಳೋದಕ್ಕೆ ಅಲ್ವಮ್ಮ? ಇದು ಒಳ್ಳೆ ಕತೆ ಐತೆ. ಹೆಣ್ಮಕ್ಳು ಮದುವೆ ಮಾಡ್ಕೊಬಿಟ್ರೆ ಗಂಡನ ಮನೇಲೇ ಇರಬೇಕು, ಅಪ್ಪನ ಮನೆಗೆ ಬರಬಾರ್ದು ಅಂತ ಏನಾದರೂ ರೂಲ್ಸ್ ಇದೆಯಾ? ಆ್ಯಕ್ಚುಲಿ ಅವಳು ಏನಾರ ಕೆಲಸ ಇದ್ರೆ ಅಷ್ಟೇ ಬರ್ತಾಳೆ. ಹಾಸ್ಪಿಟ್ಲಲ್ಲಿ ಚೆಕಪ್ ಇದ್ದರೆ, ಕುಶನಿಗೆ ಹಾಸ್ಪಿಟ್ಲ್ ತೋರಿಸೋದಿದ್ರೆ, ಮೊದಲಿಂದ ಇಲ್ಲೇ ತೋರಿಸಿದಾಳಲ್ಲ, ಅದಕ್ಕೋಸ್ಕರ ಇಲ್ಲೇ ಬಂದು ತೋರಿಸೋದಕ್ಕೋಸ್ಕರ ಬಂದಿರ್ತಾಳೆ. ಬಂದಾಗ ಒಂದು 4 ದಿವಸ ಹೆಚ್ಚಿಗೆ ಇರ್ತಾಳೆ. ಅವಾಗ ನಮಗೂ ಖುಷಿ ಅನಿಸುತ್ತೆ, ಅವಳಿಗೂ ಹಿತ ಅನಿಸುತ್ತೆ, ಇರ್ತಾಳೆ. ಮಧ್ಯದಲ್ಲಿ ನೀವ್ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊತೀರೋ ನನಗೆ ಅರ್ಥ ಆಗ್ತಾ ಇಲ್ಲ. ಅಲ್ಲ ಗೈಸ್, ಇವಾಗ ನಿಮ್ಮ ಅಕ್ಕಂದಿರ ಆಗಿರಲಿ, ತವ್ರ ಮನೆಗೆ ಬಂದರೆ ಖುಷಿ ಪಡ್ಬೇಕು ತಾನಮ್ಮ. ಖುಷಿ ಪಡ್ಬಿಟ್ಟು ನಾವು ಸ್ವೀಕಾರ ಮಾಡಬೇಕು, ಅವ್ರಿಗೆ ನಾವು ಜಾಸ್ತಿ ಚೆನ್ನಾಗಿ ನೋಡ್ಕೋಬೇಕು. ಅವ್ರು ನಮ್ಮ ಮನೆಗೆ ಬಂದಿಲ್ಲ ಅಂತ ಅಂದಾಗ ಆಗ ಅವ್ರ ಮನೇದು ಏನೋ ಪ್ರಾಬ್ಲಮ್ ಇರುತ್ತೆ, ಅವ್ರು ಕಳಿಸಲ್ಲ, ಜಗಳ ಆಗುತ್ತೆ, ಅದು ಇದು ಅಂತ. ನೋಡಿ ಅವರೇ ಕಳಿಸಿಯಾರೆ ನಮ್ಮ ಮನೆಗೆ ಅಂದಾಗ ನಾವು ಖುಷಿ ಪಡ್ಬೇಕು, ಅದನ್ನು ನಾವು ಸ್ವೀಕಾರ ಮಾಡ್ಕೊಬೇಕು. ಅದ್ರ ಬದಲು ಯಾಕೆ ಬರ್ತೀಯಾ ಹಂಗೆಲ್ಲ ಕೇಳಕ್ಕೆ ಹೋಗ್ಬಾರ್ದು. ಸೊ ನಿಮ್ಗೆ ಯಾಕೆ ಆ ಥರ ಅನಿಸ್ತದೆ ಅಂದಿರೋಣ ನನಗೆ ಗೊತ್ತಿಲ್ಲ. ಇಟ್ಸ್ ಓಕೆ. ಅವ್ರ ಮನೇಲಿ ಹೆಣ್ಮಕ್ಳು ಇಲ್ಲ ಅನ್ಸುತ್ತೆ. ಮೋಸ್ಟ್ಲಿ ನಿಮ್ಮ ಮನೇಲಿ ಹೆಣ್ಮಕ್ಳು ಇದ್ರೆ ನಿಮಗೆ ಕಷ್ಟ ಗೊತ್ತಾಗ್ತಿರ್ಲಿಲ್ಲ. ನೋಡಿಲ್ಲ ಅಂತಂದರೆ ನಮಗೆ ಬೇಜಾರಾಗುತ್ತೆ ಗೈಸ್. ಆ ಥರ ಕಮೆಂಟ್ ಮಾಡಕ್ಕೆ ಹೋಗ್ಬಿಡಿ. ಇಟ್ಸ್ ಓಕೆ, ಮಾಡಿದ್ದೀರಾ, ಇಟ್ಸ್ ಓಕೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ ನಿಮಗೆ. ಇದಾಯಿತು. ಹಾಂ, ನೆಕ್ಸ್ಟು ಜೀರಿಗೆ ಅವ್ರಿಗೆ ಹಂಗೆ ಬೇರೆ ಕ್ವಶನ್ಸ್ನ ಓದ್ತಾ ಇರ್ತೀನಿ ಕಮೆಂಟ್ಸ್ನ. ಇದರ ಮಂಜು ಕಮೆಂಟ್ ಮಾಡಿದ್ದೀರಾ, ವರುಣ್ ಕಿಂಗ್ ಡೂ ಮೋರ್ ಕುಕಿಂಗ್ ವ್ಲಾಗ್ಸ್ ಪ್ಲೀಸ್ ಅಂತ ಕಮೆಂಟ್ ಹಾಕಿದ್ದೀರಾ. ಖಂಡಿತ ಮಾಡ್ತೀವಿ ಮಾಡೋಣ. ಹೇಳಿ, ಹೊಸ ಸ್ಟವ್ ತೊಗೊಂಬಂದಿದ್ದೀವಿ. ನೀವು ಹೊಸ ಸ್ಟವ್ ತಂದಿದ್ಯಾ ಅಂತ ನಾನು ಬರೀ ಅಡುಗೆನೇ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ.
ಸೊ ಮುಂಬರುವ ದಿನಗಳಲ್ಲಿ ಮನೆಯಲ್ಲಿ ವಿಶೇಷಗಳಿರ್ತಾವಲ್ವಾ, ಸೊ ದಿನನಿತ್ಯನೂ ಒಂದೊಂದು ಇದ್ದೇ ಇರುತ್ತೆ. ಅವಾಗ ಡೈಲಿ ವ್ಲಾಗ್ ಮಾಡಿದ್ರು ಮಾಡಬಹುದು, ಚಾನ್ಸಸ್ ಇದೆ, ವೇಟ್ ಮಾಡಿ. ನಮ್ಮ ಅಮ್ಮ ಏನೋ ಅಂದ್ಬಿಟ್ರು ಗೈಸ್, ನನಗೆ ಗೊತ್ತಿಲ್ಲ ಮಾಡ್ತೀನಿ ಡೈಲಿ ವ್ಲಾಗ್ ಇಲ್ಲ ಅಂತ ನಮ್ಮ ಅಮ್ಮ ಹೇಳ್ತವ್ರೆ. ನಿನ್ ಬದಲು ಮಾಡ್ಕೊಂಡು ಅಕಸ್ಮಾತ್ ನಾನು ಕಂಟೆಂಟ್ಗಳು ಸಿಕ್ಕರೆ 100% ಮಾಡ್ತೀವಿ. ಕುಕಿಂಗ್ ವ್ಲಾಗ್ ಜಾಸ್ತಿ ಪಕ್ಕ ಮಾಡೇ ಮಾಡ್ತೀವಿ, ಯಾಕಂದ್ರೆ ನಮ್ಮ ಅಕ್ಕ ಬೇರೆ ಬರ್ತಾಳಲ್ಲ ನಮ್ಮ ಮನೆ ನೆಕ್ಸ್ಟ್ ಇವಾಗ. ಸೊ ಅವಳಿಗೆ ಥರಥರವಾದ ಅಡುಗೆಗಳು ಮಾಡ್ಕೊಡ್ಬೇಕು. ನಮ್ಮ ಅಮ್ಮ ಒಬ್ಬರೇ ಮಾಡಲ್ಲ, ಜೊತೆಗೆ ನಮ್ಮ ಅಜ್ಜಿ ಕೂಡ ನಮ್ಮ ಮನೆಗೆ ಇರ್ತಾರೆ. ಸೊ ಅವರು ಕೂಡ ಮಾಡ್ಕೊಡ್ತಾರೆ, ಅವ್ರ ಮೊಮ್ಮಗಳು ಮಾಡ್ಕೊಡ್ತಾರೆ ನಮ್ಮ ಅಜ್ಜಿ ಕೂಡ. ನೋಡೋಣ, ಕುಕಿಂಗ್ ಜಾಸ್ತಿ ಮಾಡ್ತೀವಿ ಆದಷ್ಟು. ಕರಿಯಪ್ಪ ಅನ್ನೋರು ಕಮೆಂಟ್ ಮಾಡಿದ್ದೀರಾ, ತೊದ್ಲಾ ವರುಣ್ ಅಂತ ಕಮೆಂಟ್ ಮಾಡಿದ್ದೀರಾ. ಮದರ್ ಇಂಡಿಯಾ ಏನಂತೀವಿ ಇದಕ್ಕೆ? ಅವ್ರಿಗೇನು ಹೇಳೋಕ್ಕಾಗಲ್ಲ, ನಮಗೆ ಏನಕ್ಕೆ ಪ್ರಾಬ್ಲಮ್ ಅಂತ ನಾವು ಉತ್ತರ ಹೇಳಿದೆ ಗೈಸ್. ನಾನು ಏನಕ್ಕೆ ಫಾಸ್ಟಾಗಿ ಮಾತಾಡ್ತೀನಿ, ಯಾಕೆ ಒಂದೊಂದು ವರ್ಡ್ನ ನಾನು ಬೇರೆ ಬೇರೆ ಥರ ಹೇಳ್ತೀನಿ ಅಂತಂದರೆ, ನಾನು ಹೇಳಿದ್ದೀನಿ ಅಕಸ್ಮಾತ್ ನಿಮ್ಗೆ ಗೊತ್ತಿಲ್ಲ ಮತ್ತೆ ಒಂದ್ಸಲ ಹೇಳ್ತೀನಿ, ತಿಳ್ಕೊಳ್ಳಿ. ನಾನು 8th ಸ್ಟ್ಯಾಂಡರ್ಡ್ ಇದ್ದೆ. 8th ಸ್ಟ್ಯಾಂಡರ್ಡ್ ಇದ್ದಾಗ ನಾನು ಕಬಡ್ಡಿ ಆಡ್ತಿದ್ದೆ. ಅಚಾನಕ್ಕಾಗಿ ಒಂದು ಇನ್ಸಿಡೆಂಟ್ ಆಯಿತು. ಕಬಡ್ಡಿ ಆಡ್ಬೇಕಾದ್ರೆ ನಾನು ಕಬಡ್ಡಿ ಆಡ್ಬೇಕಾದ್ರೆ ನಮ್ಮ ಫ್ರೆಂಡ್ ಹಿಂಗೆ ಟಚ್ ಮಾಡ್ಬೇಕಾದ್ರೆ ಹಿಂಗೆ ಅಂದ ನನಗೆ. ಆಗ ನನ್ನ ನಾಲ್ಗೆನ ನಾನು ಕಚ್ಕೊಂಡ್ಬಿಟ್ಟೆ. ಆಗ ಅದು ಕಟ್ಟಾಗಿತ್ತು. ಕಟ್ಟಾಗಿ ತುದಿಲಿ ಒಂದೇ ಇಷ್ಟಿತ್ತು. ಸೊ ಆಗ ಅದನ್ನ ಸ್ಟಿಚ್ ಮಾಡಿ ಹೊಲ್ದಿರೋದು ನನ್ನ ನಾಲ್ಗೆನ. ಹಂಗೆ 1 ವರ್ಷ ನನಗೆ ಏನೋ ಮಾತಾಡೋಕ್ಕೆ ಆಗ್ತಿರ್ಲಿಲ್ಲ, ಏನೋ ತಿನ್ನೋಕ್ಕೂ ಆಗ್ತಿರ್ಲಿಲ್ಲ. ಬರೀ ಗಂಜಿ ಕುಡಿಬೇಕಿತ್ತು, ಬರೀ ಮಜ್ಜಿಗೆ ಕುಡಿಬೇಕಿತ್ತು. ಸೊ ಅಂಥ ಪರಿಸ್ಥಿತಿಯಲ್ಲಿ ನಾನು ಇದ್ದೆ ಮುಂಚೆ. ಸೊ ಅದಾದಮೇಲೆ 1 ವರ್ಷ ಆದಮೇಲೆ 10th ಸ್ಟ್ಯಾಂಡರ್ಡಲ್ಲಿ ನನಗೆ ಒಂದು ಸ್ವಲ್ಪ ಮಾತಾಡೋಕ್ಕೆ ಬಂತು. ಅದಾದಮೇಲೆ ಇವಾಗ ಸ್ವಲ್ಪ ಪರವಾಗಿಲ್ಲ, ಫ್ಲೂಯೆಂಟಾಗಿ ಮಾತಾಡ್ತಾ ಇದ್ದೀನಿ. ಇನ್ನು ಮುಂದೆ ಕರೆಕ್ಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹೋಪ್ ಆಗುತ್ತೆ ಆ ಥರ. ಅದು ಏನೇ ಆದ್ರೂ ಒಂದ್ಸಲಿ ಇವಾಗ ಒಂದು ಹೊಸ ಗಾಡಿ ತಂದಿರ್ತೀವಿ, ಒಂದ್ಸತಿ ಅದು ಮೆಕ್ಯಾನಿಕ್ ಹೋಯ್ತು ಅಂದರೆ ಅದು ಗಾಡಿ ಸ್ಕ್ರಾಪ್ ಅಂತ ಹೇಳ್ತೀವಲ್ವ ನಾವು, ಆ ಥರ ಅದೊಂಚೂರು ಡ್ಯಾಮೇಜ್ ಆಗಿದೆ, ಅದು ನಾವೇನೇ ಮಾಡೋಕ್ಕೋದ್ರೂ ಮೊದಲಿನ ಥರ ಆಗಲ್ಲ. ಆದರೂ ಅದನ್ನು ಪ್ರಯತ್ನ ಮಾಡ್ಕೊಬೋದು, ಸ್ವಲ್ಪ ಪರಿವರ್ತನೆ ಮಾಡ್ಕೊಬೋದು. ಅದನ್ನು ಮಾಡ್ತಿದ್ದಾನೆ. ಸೊ ಐ ಹೋಪ್ ಅರ್ಥ ಆಗುತ್ತೋ. ಇರ್ಲಿ ಗೈಸ್, ಪರವಾಗಿಲ್ಲ, ತೊದ್ಲಾ ಅಂದಿದ್ದೀರಾ. ನೆಕ್ಸ್ಟು ನಾನು ನೀಟಾಗಿ ಮಾತಾಡಿ ನಿಮಗೆ ಚೆನ್ನಾಗಿ ತಗೋತೀನಿ. ಆ ಪದಕ್ಕೆ ಅರ್ಥ ತಪ್ಪು ಅನ್ನೋದನ್ನ ತೋರಿಸ್ತೀನಿ 100%. ಏನಮ್ಮ ಜೀರಿಗೆ ಪರಿಮಳ ಗಮ್ ಅಂತ ಬರ್ತಿದೆ. ಇದು ಹುರ್ಕೊಂಡಿದ್ದಾಯ್ತು. ಇವಾಗ ಬೇರೆ ಐಟಮ್ ಹಾಕೊಳ್ಳೋಣ. ಇದನ್ನ ಪಾತ್ರೆಗೆ ಹಾಕೊಳ್ಳೋಣ. ದಬ ಹಾಕೊಂಬಿಡೋಣ. ದಬ ಹಾಕೋದು ನೋಡಿ. ಸ್ವಲ್ಪ ಜಾಸ್ತಿ ರೋಸ್ಟ್ ಮಾಡಬಾರ್ದು ಗೈಸ್. ಇದು ಮುಂಚೆ ನಾವು ಎಷ್ಟು ತಿಂತಿದ್ದೀವಿ ಗೊತ್ತಾ ಗೈಸ್, ನಾನು ಮತ್ತು ನಮ್ಮ ಅಕ್ಕ. ಸೊ ಅದನ್ನು ತೊಗೊಳೋದು, ಅದಕ್ಕೊಂಚೂರು ಸಕ್ಕರೆ ಮಿಕ್ಸ್ ಮಾಡ್ಕೊಳ್ಳೋದು, ಮಿಕ್ಸ್ ಮಾಡ್ಕೊಂಡು ತಿಂತಿದ್ರೆ ಅದ್ರ ಮಜಾನೇ ಬೇರೆ ಗೈಸ್. ನೀವು ಟ್ರೈ ಮಾಡಿದ್ದೀರಾ? ಅವಾಗ ಏನ್ ಗೊತ್ತಾ, ನಮ್ಮ ತಾತವ್ರ ಮನೇಲಿ ಮಕ್ಕಳು ಜಾಸ್ತಿ ಅಲ್ವಾ, ನಾಮಕರಣ ಅಂತ ತಲೆ ಮೇಲೆ ನೀರು ಹಾಕಿ ಮಗು ಸೂತ್ಕ ತೆಗೆದು ನಾಮಕರಣ ಮಾಡೋರಲ್ಲ, ಅವಾಗ ಇದನ್ನ ಪುಡಿ ಮಾಡಿ, ಸಕ್ಕರೆನೂ ಇದನ್ನ ಪುಡಿ ಮಾಡಿ ಒಂದೊಂದು, ಇವಾಗ ಪಟ್ನ ಕಟ್ಟಲ್ವಾ, ಚೋಚ ಕೊಡೋದಕ್ಕೆ ಪಟ್ನ ಕಟ್ಟಲ್ವಾ, ಆ ಥರ ಪಟ್ನ ಕಟ್ಟಿ ಎಲ್ಲರಿಗೂ ಕೊಡ್ತಾ ಇದ್ರು. ಅದೇ ಸ್ವೀಟು, ಭಾರಿ ಚೆನ್ನಾಗಿರ್ತಿತ್ತು ಅದು. ನಾನು ಮತ್ತು ನಮ್ಮ ಅಕ್ಕ ಅದಕ್ಕೆ ಸಕ್ಕರೆ ಮಿಕ್ಸ್ ಮಾಡ್ಕೊಂಡು ತಿಂತಿದ್ವಿ ಗೈಸ್. ಸೊ ಅಕಸ್ಮಾತ್ ನೀವು ಆ ಥರ ತಿಂದಿದ್ರೆ ಕಮೆಂಟ್ ಮಾಡಿ ಹೇಳಿ ತಿಂದಿದ್ದೀನಿ ಅಂತ. ಸೊ ಇಲ್ಲಿ ಇನ್ನೊಬ್ರು ಕಮೆಂಟ್ ಮಾಡಿದ್ದಾರೆ, ಚೈತು ಅನ್ನೋರು, ಪ್ರಮೋಷನ್ ವಿಡಿಯೋ ಮಾಡ್ತೀರಾ, ದಯವಿಟ್ಟು ಅಡುಗೆ ಮನೆಯಿಂದ ಹೊರಗಡೆ ಬಂದು ಮಾಡಿ, ಅಡುಗೆ ಮನೆಯಲ್ಲಿ ಬರೀ ಕೂದಲು ಸಿಗಾಕೊಂಡ್ಬಿಡುತ್ತೆ. ಕೂದಲು ಸಿಗಾಕೊಳ್ಳೋಂಥ ಪ್ರಮೋಷನ್ ವಿಡಿಯೋ ನಾವು ಅಡುಗೆ ಮನೆಯಲ್ಲಿ ಒಂದು ಯಾವುದೋ ಮಾಡಿದ್ವಲ್ಲಮ್ಮ ಇಲ್ಲಿ, ಆಲ್ಫ್ ಗುಡ್ನೆಸ್, ಆಲ್ಫ್ ಗುಡ್ನೆಸ್ ರೋಸ್ಬೆರಿ ವಾಟರ್ ಅಂತ ಮಾಡಿದ್ವಲ್ಲ. ಥ್ಯಾಂಕ್ ಯು ಅದು ಹೇಳಿದ್ದಕ್ಕೆ. ಮತ್ತೆ ನಾವು ಅಡುಗೆ ಮನೆಯಲ್ಲಿ ಕೂದಲು ಪ್ರಮೋಷನ್ ಮಾಡಲ್ಲ ಗೈಸ್, ಬೇಕಾದ್ರೆ ಬಂದು ಆಚೆ ಬಂದು ಮಾಡ್ತೀವಿ. ಥ್ಯಾಂಕ್ ಯು ಸೊ ಮಚ್ ಅದು ಹೇಳಿದ್ದಕ್ಕೆ. ಸೊ ನಾವು ಯಾಕೆ ಗೊತ್ತಾ ಮಾಡೋದು, ಇಲ್ಲಿ ಲೈಟಿಂಗ್ ಚೆನ್ನಾಗಿದೆ, ಸೊ ಲೈಟ್ ಚೆನ್ನಾಗಿ ಬರುತ್ತೆ ನಮ್ಮ ಮಕ್ಕದ ಮೇಲೆ ಅಂತ ಅಂದ್ಬಿಟ್ಟು ಮಾಡೋದು. ಇಂಥವೆಲ್ಲ ಅಕ್ಸೆಪ್ಟ್ ಮಾಡ್ಬೋದು. ಹೌದು, ಇದೆಲ್ಲ ನಮಗೆ ಯೂಸ್ಫುಲ್ ಆಗುತ್ತೆ ಗೈಸ್. ಥ್ಯಾಂಕ್ ಯು ಸೊ ಮಚ್. ಬಣ್ಣ ಚೇಂಜ್ ಆಯ್ತಲ್ಲ ಪೂರ್ತಿ, ಇದಾಗಿದೆ. ಇದು ನೀಟಾಗಿ ಇವಾಗ ದಬಾಕೊಳ್ಳೋದು, ಅದಕ್ಕೆ ದಬಾಕೊಳ್ಬೇಕು. ಅಯ್ಯೋ, ಹೆಸರು ಕಾಳು ಸಾಂಬಾರು ಮಾಡ್ತಾರಲ್ಲಮ್ಮ. ಹೌದು. ಸೊ ಇದ್ರಲ್ಲಿ ಸಾಂಬಾರು ಮಾಡ್ತಾರೆ, ಮತ್ತೆ ಕಾಳು ಪಲ್ಯ ಮಾಡ್ತಾರೆ. ಇದನ್ನ ಜಾಸ್ತಿ ಉತ್ತರ ಕರ್ನಾಟಕದ ಕಡೆ ಬಳಸ್ತಾರೆ ಅಲ್ವಾ? ಇದ್ರಲ್ಲಿ ಪಲ್ಯ ಜೋಳದ ರೊಟ್ಟಿ ಮತ್ತೆ ಇದು, ಇದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು ಹಾಕ್ಬಿಟ್ಟು ಪಲ್ಯ ಮಾಡ್ತಾರೆ, ಚೆನ್ನಾಗಿರುತ್ತದೆ. ನನಗೆ ಇದ್ರಲ್ಲಿ ಸಾಂಬಾರು ಸಿಕ್ಕಾಪಟ್ಟೆ ಇಷ್ಟ ಗೈಸ್. ಇದ್ರ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ತಿನ್ನೋದಕ್ಕೆ, ಮುದ್ದೆಗೆ. ನಮ್ಮ ಅಜ್ಜಿ ಜಜ್ಕೊಂತ ಇದಾರೆ ಗೈಸ್, ಅಷ್ಟು ಜಜ್ಕೊಂತಿದ್ದಾರೆ. ಇನ್ನ ಮಿಕ್ಸಿ ಹಾಕೊಂಡು ಆರಾಮಾಗಿ ರುಬ್ಕೊಂಬತ್ತಾನೆಮ್ಮ, ಮಿಕ್ಸಿ ಹಾಕೊಂಡು ರುಬ್ಕೊಂಬತ್ತಾನೆ ಇದನ್ನ. ಇಲ್ಲ, ಅದು ದಪ್ಪ ಪುಡಿ ಮಾಡಬೇಕು, ಹುರ್ಕೊಂಡು ಸ್ವಲ್ಪ ಬಿಸಿ ಮಾಡಬೇಕು. ಅದಕ್ಕೆ ಮಿಕ್ಸಿ ಹಾಕ್ಬಿಟ್ರೆ ಮಿಕ್ಸಿ ಬ್ಲೇಡ್ ಎಲ್ಲ ಹೋಗ್ಬಿಡ್ತವೆ ಅಂತ ಗೈಸ್. ಅದನ್ನ ಮಿಕ್ಸಿ ಹಾಕಿದ್ರೆ ಮಿಕ್ಸಿ ಬ್ಲೇಡ್ ಎಲ್ಲ ಹೊರಟೋಗ್ಬಿಡುತ್ತೆ. ಸೊ ಅದಕ್ಕೆ ಅದನ್ನ ನೀಟಾಗಿ ಜಜ್ಕೊಂತೀಯಾರ ನಮ್ಮ ಅಜ್ಜಿ. ಕೊಟ್ಟು ಹಸಿರು ಕಾಳು ಹೋಗಿ ಬ್ರೌನ್ ಕಾಳು ಆಗಿ, ನಂಗೆ ಒಂಥರ ಮೈರ ಜುಮ್ ಅಂದ್ಬಿಡ್ಬೇಕು ಇವಾಗ. ಸ್ಮೆಲ್ಲಿಗೆ ಜಕ್ಟಾಗ್ತಿದೆ ಸ್ಮೆಲ್, ನಂಗೆ ಜಕ್ಟಾಗ್ತಿದೆ ಒಂಥರ, ಓವರ್ ಆಗ್ತಿದೆ. ಇದಿರ್ಲಿ, ಮೆಣಸಿನ್ಕಾಯಿ ಹಾಕ್ತಾ ಕೂರಿಸ್ತೀನಿ ಪಕ್ಕದಲ್ಲಿ ನಿನ್ನ. ನಮ್ಮಮ್ಮ ನನಗೆ ಹೆಂಗ್ ಆಗ್ತಿದ್ರು ಕೇಳಿ, ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಬರಲಿಲ್ಲ ಕೇಳೋಣ ಅದನ್ನ. ನಮ್ಮ ಅಮ್ಮನ ಒಳ್ಳೆ ಸ್ಟೋರಿ ಇದೆ, ನಿಮ್ಗೆ ಹೇಳ್ತೀನಿ. ಸ್ವಲ್ಪ ನೀಟಾಗವಲ್ಲ, ನಮ್ಮ ಅಜ್ಜಿ ಸ್ವಲ್ಪ ರೆಡಿ ಆಗಲಿ ಅದ ಹಚ್ಕೊಂಡು. ದಬಾಕು
ಗಾಯಸ್ ನಾವು ಅವಾಗ್ಲಿಂದ ಎಷ್ಟೇ ದಬಾಕೊಂಡ್ವಿ ಅನ್ನೋದು ನೀವು ಕಮೆಂಟ್ ಮಾಡಿ ತಿಳಿಸ್ಬೇಕು, ಓಕೆನಾ? ಎಷ್ಟು ಐಟಮ್ ದಬಾಕೊಂಡ್ವಿ ಅಂತ ನೀವು ಹೇಳ್ಬೇಕು ನನಗೆ. ನೆಕ್ಸ್ಟ್ ಅಮ್ಮ, ನೆಕ್ಸ್ಟು ಕಡಲೆಕಾಳು. ಇದು ಸ್ವಲ್ಪ ಹಾಕೊಬೇಕಾ? ಇಲ್ಲ, ಇದು ನಾನು 1 kgಗೆ 1/4 kg ಅಷ್ಟೇ ತಗೊಂಡಿದ್ದೀನಿ. ಓಕೆ. ಚೆನ್ನಾಗಿ ಹುರ್ಕೊಬೇಕು. ಇದು ಎಷ್ಟು ಚೆನ್ನಾಗಿ ಫ್ರೈ ಆಗುತ್ತೋ ಅಷ್ಟು ಚೆನ್ನಾಗಿ ಪುಡಿ ಚೆನ್ನಾಗಾಗುತ್ತೆ. ಓಕೆ ಗಾಯ್ಸ್, ಏನೋ ಹೊಸ ಫ್ಯಾಂಟಾ ಬಿಟ್ಟಿದ್ದಾರೆ, ಅದಕ್ಕೆ ನಾನು ಟ್ರೈ ಮಾಡೋಣ ಅಂತ ತರಿಸ್ಕೊಂಡೆ. ಸೊ ನಾವು ಕುಡಿದಿದ್ದು ಬರೀ ಆರೆಂಜ್ ಫ್ಯಾಂಟಾ ಮಾತ್ರ. ಇದು ಗ್ರೇಪ್ಸ್ ಗೈಸ್, ಗ್ರೇಪ್ಸ್ ಫ್ಲೇವರ್ಡ್, ಅದು ಹೊಸ ಫ್ಯಾಂಟಾ. ಹೆಂಗಿದೆ ಫ್ಯಾಂಟಾ ಇದು? ಅದೇನದು? ಫ್ಯಾಂಟಾ ಗ್ರೇಪ್ಸ್ದು ಹೊಸದು. ಗೈಸ್ ಇದು 0 ಕ್ಯಾಲರೀಸು. ಈಗ ಪ್ರೈಸ್ ನೋಡಿ ಎಷ್ಟು ಅಂತ, 120 ರೂಪಾಯಿ ಗೈಸ್ ಇದು ಫ್ಯಾಂಟಾ. 120 ರೂಪಾಯಿ ಕೊಡಿಬೇಕು, ಕೊಟ್ಬಿಟ್ಟು ಅದನ್ನು ಕುಡಿಬೇಕಾ? ಟ್ರೈ ಮಾಡೋದಕ್ಕೆ ನನಗೆ ಒಂದು ದಿನಕ್ಕೆ 3 ಸತಿ ಮಜ್ಜಿಗೆ ಕುಡಿ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ ಅಂತ. ಅದರಲ್ಲಿರೋ ಶಕ್ತಿ ಇದ್ರಲ್ಲಿ ಬರೋದಿಲ್ಲ ಕಣ. ಅಲ್ಲ ಕಣಮ್ಮ, ಟ್ರೈ ಮಾಡೋಣ ತೊಗೊಂಬಂದೆ, ನೋಡೋಣ ಹೆಂಗಿದೆ ಟೇಸ್ಟ್ ಇರೋದು. ಇದ್ರ ಕಲರ್ ನೋಡಿ ಗೈಸ್, ಬ್ಲ್ಯಾಕ್ ಕಲರ್ ಇದೆ. ಸಕ್ಕತ್ತಾಗಿದೆ. ಟೇಸ್ಟ್ ಮಾಡು, ಹೆಂಗಿದೆ? ಗ್ರೇಪ್ಸು ಗೈಸ್ ಇದು. ಗೈಸ್ ನಾನು ಮನದ ಮಾತು ಅಂತ ನಾನು ಶಾರ್ಟ್ ಫಿಲಮ್ ಮಾಡಿದ್ದೆ ಗೊತ್ತಾ? ಸೊ ಅದಕ್ಕೆ ಯಾರೋ ಕಮೆಂಟ್ ಮಾಡಿದ್ರು, ತುಂಬ ಜನ 1000 ಕಮೆಂಟ್ ಮಾಡಿದ್ದೀರಾ. ಸೊ ಓದೋಕ್ಕಾಗಲ್ಲ 1000 ಕಮೆಂಟ್ ಕೊಡೋನು. ಸೊ ಅದರ ಒಂದು ಚೆನ್ನಾಗಿರೋ ಕಮೆಂಟ್ಗಳು ಎತ್ತಿ ಓದ್ತೇನೆ, ಯಾಕಂದರೆ ಬೇರೆ ಚೆನ್ನಾಗಿಲ್ಲ ಅಂತಲ್ಲ, ಎಲ್ಲ ಚೆನ್ನಾಗಿ ಮಾಡಿದ್ದೀರಾ. ಸೊ ಇಂಟ್ರೆಸ್ಟಿಂಗ್ ಆಗಿದೆ, ಅದು ಮಾತ್ರ ಓದ್ತೀನಿ, ಓಕೆನಾ? ಇಲ್ಲಿ ಅಂಬಿಕಾ 1 2 3 ಅನ್ನೋರು ಕಮೆಂಟ್ ಮಾಡಿದ್ದೀರಾ. ಅಣ್ಣ 6 ನಿಮಿಷದಲ್ಲಿ ಅಪ್ಪ ಇಲ್ಲದ ಮನೆಯಲ್ಲಿ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ತಿಳಿಸಿದ್ದೀರಾ ಅಣ್ಣ, ಸೂಪರ್ ಆ್ಯಕ್ಟಿಂಗ್, ನಮ್ಮ ಸಪೋರ್ಟ್ ಯಾವಾಗಲೂ ನಿಮ್ಮಿಂದ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಮೋಸ್ಟ್ಲಿ ನಾನೇ ಓದಿನಿ ಫಸ್ಟು 6 ನಿಮಿಷಕ್ಕೆ ಶಾರ್ಟ್ ಫಿಲಮ್ ಮಾಡಿರೋದೇನಮ್ಮ. ಖುಷಿ ಆಗ್ತಿದೆ ಕೇಳಿ ಅಲ್ವಾ? ಆ ಕಮೆಂಟ್ಸ್ ಬಾಕ್ಸ್ ಓಪನ್ ನೋಡಿದ್ರೆ ಅಷ್ಟೊಂದು ಬಂದ್ಬಿಟ್ಟಿದೆ. ನಮಗೆ ಕರೆಂಟ್ ಇರಲಿಲ್ಲ ಅಂತ ನಾನು ನೋಡಿರಲಿಲ್ಲ ವ್ಲಾಗ್ನ. ನೀನು ಹೇಳ್ಬಿಟ್ಟು ಅದೆಲ್ಲ ನಾನು ನೋಡಿರಲಿಲ್ಲ. ಆಮೇಲೆ ನೋಡ್ತೀನಿ ಕರೆಂಟ್ ಬಂದಮೇಲೆ, ವ್ಲಾಗ್ ಅಲ್ಲ ಕಣಮ್ಮ, ಶಾರ್ಟ್ ಫಿಲಮು, ಅದು ಹಂಗೆ ಬಂದ್ಬಿಡ್ತಿದೆ. ಅದು ನೋಡ್ಬಿಟ್ಟು ಕಮೆಂಟ್ಸ್ ಎಲ್ಲ ನೋಡ್ಬಿಟ್ಟು ಶಾಕ್ ಆಗೋಯ್ತು. ಈ 3 ಅವರ್ಗೆ 1000 ಕಮೆಂಟ್ಸ್ ನೋಡ್ಬಿಟ್ಟು ನಾನು ಒಂದಷ್ಟು ಓದ್ದೆ ಬೈ ಜುಮ್ಮನಿಸ್ಬಿಡ್ತು. ಒಬ್ಬೊಬ್ರು ಒಂದೊಂಥರ ಡಿಫ್ರೆಂಟಾಗಿ ಮಾಡಿದ್ದಾರೆ. ಅಪ್ಪ ಇಲ್ಲ ಅಂತ ನಮ್ಮ ಮನೇಲಿ ಅದೊಂದು ಮೇನ್ ಪಿಲ್ಲರ್ ಗೈಸ್, ಮನೆಯಲ್ಲೇ ಅಪ್ಪ ಮನೆ ಮೇನ್ ಪಿಲ್ಲರು. ಆ 2 ಪಿಲ್ಲರಲ್ಲಿ ಮೇಲ್ಗಡೆ ಒಂದು ಸೇತುವೆ ಇರುತ್ತೆ. ಆ 1 ಪಿಲ್ಲರ್ ಹೊಟ್ಟೋಗ್ಬಿಟ್ರೆ ಬರೀ ಅದೊಂದು ಪಿಲ್ಲರ್ ಮಾತ್ರ ನಾವು ಒಂದು ಸೇತುವೆ ಇರಬೇಕು. ಸೊ 2 ಪಿಲ್ಲರು ಎಷ್ಟು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಮನೆಯಲ್ಲಿ. ಅಪ್ಪ ಇಲ್ಲ ಅಂತಂದರೆ ಸಿಕ್ಕಾಪಟ್ಟೆ ಎಲ್ರಿಗೂ ಬೇಜಾರಾಗುತ್ತೆ. ನಮಗೊಂದು ಸಿಕ್ಕಾಪಟ್ಟೆ ಬೇಜಾರು ನಾವು ಅಪ್ಪ ಇಲ್ಲ ಅಂದಿದ್ದು. ಯಾಕಂದರೆ ನಾನು ಮಾಡಿದ ಅಚೀವ್ಮೆಂಟ್ಸ್ ಏನು ಅಷ್ಟು ಮಾಡಿಲ್ಲ, ಆದರೆ ಸ್ವಲ್ಪ ಮಾಡಿದ್ದೀನಿ. ಅದು ನೋಡೋದಕ್ಕೆ ನಾವು ಅಪ್ಪ ಇಲ್ಲ. ಮತ್ತು ಆದಮೇಲೆ ಇದು ಅಪಾರ್ಟ್ಮೆಂಟೇ ಮನೆ ಮಾಡಿದ್ದೀನಿ, ಅದು ನೋಡೋಕೆ ನಾವು ಅಪ್ಪ ಇಲ್ಲ. ಮತ್ತು ಕಾರ್ ತೊಗೊಂಡಿದ್ದೀನಿ, ಅದು ನೋಡೋಕೆ ನಾವು ಅಪ್ಪ ಇಲ್ಲ. ನಮ್ಮ ಅಕ್ಕಂಗೆ ಇವಾಗ ಮಗು ಆಗಿದೆ, ಅದು ನೋಡೋಕ್ಕೂ ನಾವು ಅಪ್ಪ ಇಲ್ಲ. ಸೊ ಅವರೆಲ್ಲ ಇದ್ದಿದ್ರೆ ಜಾಸ್ತಿ ಖುಷಿ ಪಡ್ತಿದ್ರು. ಸೊ ಇರಲಿ, ನಾವು ಅಪ್ಪಂಗೆ ಒಂದು ಟ್ರಿಬ್ಯೂಟ್ ಥರ ಇರಲಿ ಅಂದ್ಬಿಟ್ಟು ನಾವು ಅಪ್ಪನೂ ಶಾರ್ಟ್ ಫಿಲಮಲ್ಲಿ ಹಾಕೊಂಡು ನಾವು ಅಪ್ಪನೂ ತೋರಿಸ್ಬಿಟ್ಟಿದ್ದೀನಿ ಶಾರ್ಟ್ ಫಿಲಮಲ್ಲಿ. ಸೊ ಐ ಹೋಪ್ ನಿಮ್ಮೆಲ್ಲರೂ ಇಷ್ಟ ಇದೆ ಅಂತ ಅನ್ಕೋತೀನಿ. ಇನ್ನೂ ಕಮೆಂಟ್ಗಳು ಓದ್ತಾ ಇದ್ದೀನಿ ಕೂತ್ಕೊಂಡು ಎಲ್ರದ್ದು. ಅದ್ರ ಇಂಟ್ರೆಸ್ಟಿಂಗ್ ಇದ್ದರೆ ಕಮೆಂಟ್ನ ಓದ್ಬಿಟ್ಟು ನಿಮ್ಗೆ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಅಂಬಿಕಾ ಅವರೇ, ಮಚ್ ಲವ್. ಮಾಡು ಬೇಗ ಸಾಂಬಾರು ಪುಡಿನ 2 ನಿಮಿಷ ಕೈ ಆಡಿಸು ಬರ್ತೀನಿ. ನಮ್ಮ ಅಮ್ಮನ ಕೈ ಆಡಿಸು ಅಂದರು. ಇವಾಗ ಕೈ ಆಡಿಸ್ತಾಯಿನಾ? ಇಲ್ಲ ಸೀಸಲ್ಲ ಕೈ ಆಡಿಸ್ತಾಯಿನಿ ಬರೀ. ನಮ್ಮ ಅಜ್ಜಿ ನೋಡಿ ವಯಸ್ಸು ನನಗೆ ರೋಸ್ಟ್ ಮಾಡ್ತಾರೆ ಇಲ್ಲಿ, ಸೀಸ್ಬಿಡ್ತೀಯ ಅಂತ. ನಾನು ಮುಂಚೆ ಎಲ್ಲ ಒಳ್ಳೊಳ್ಳೆ ಅಡುಗೆಗಳು ಮಾಡ್ತಿದ್ದೆ ಗೈಸ್, ಅವಾಗ ಬಿಟ್ಬಿಡಿನ ಅಷ್ಟೇ ಅಡುಗೆ ಮಾಡೋದು. ಅದನ್ನ ತಗೊಂಡ್ರು. ಧನ್ಯ ಬೇಗ ಆಗೋಗುತ್ತೆ. ಇರೋದು ಮೇನ್ ಮೆಣಸಿನ್ಕಾಯಿ. ಅಮ್ಮಮ್ಮ ನಿಂಗೆ ಮೆಣಸಿನ್ಕಾಯಿ ನೋಡಿದ್ರೆ ಏನು ಜ್ಞಾಪನ ಬರುತ್ತೆ? ನನ್ನ ಮಕ್ಳಿಗೆ ಮೆಣಸಿನ್ಕಾಯಿ ಹೋಗ್ಲಿಕ್ಕಿದ್ನಲ್ಲ, ಅದು ಜ್ಞಾಪಕ ಬರುತ್ತೆ. ಹೇಳಮ್ಮ ಹೇಳಮ್ಮ. ಎಲ್ಲರೂ ಮಕ್ಕಳನ್ನ ಏನೇನ್ಕೋ ಹೋಲಿಸ್ತಾರೆ, ನಮ್ಮಮ್ಮ ಮೆಣಸಿನ್ಕಾಯಿ ಹೋಲಿಸ್ತಾರೆ ನೋಡ್ಬೋದು. ಆದ್ರೆ ಹಂಗಿದೆ ನನ್ನ ಪವರ್. ದಾಟಿ ಅಲ್ಲ ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಅದು ಮಕ್ಕಳೆಲ್ಲ ಬೇರೆ ಥರ ಎಲ್ಲ ಹೇಳ್ತಾರೆ. ಅದು ನನಗೆ ಭಾರಿ ಖುಷಿ ಕೊಡ್ತದೆ. ಮೆಣಸಿನ್ಕಾಯಿ ಹಾಕಿದ್ಕೆ ಮಜಾ ಗೈಸ್. ನಮ್ಮಮ್ಮ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಮಜಾ ಕೊಡೋಂತಾರೆ ಅವಾಗಲಿಂದ. ಹೇಳು. ತುಂಬ ಗಲಾಟೆ ಮಾಡೋಳು, ಹೇಳಿದ ಮಾತು ಕೇಳ್ತಾ ಇರಲಿಲ್ಲ. ಹೊಡೆದ್ರೇನು ಹೊರಗೇನು ಜಗ್ತಾ ಇರಲಿಲ್ಲ. ಅವಾಗ ಏನು ಮಾಡೋದು, ಅದೇ ಕೆಂಡತ್ತತಿ ಮೆಣಸಿನ್ಕಾಯಿ ಹೊಗೆ ಹಾಕು, ಮುಖ ತಲೆ ಹಿಡ್ದು ಮುಖಕ್ಕೆ ಅಜ್ಜು ಮೆಣಸಿನ್ಕಾಯಿ. ಹೌದಾ? ಹೆಂಗಿತ್ತಮ್ಮ ಅದು ಎಕ್ಸ್ಪೀರಿಯನ್ಸ್ ನಿಮಗೆ? ಭಯಂಕರವಾಗಿತ್ತ? ಅವಾಗ ಅದು ಹಾಕಿದ್ಮೇಲೆ ಅವಳಿಗೆ ಮೂಗಲ್ಲಿ ಬಾಯಲ್ಲಿ ಬರ್ತಾ ಇದ್ದ, ಸೋರ್ತಿತ್ತು. ರನ್ನಿಂಗ್ ರೇಸ್ ಹಂಗೆ ಆಡ್ತಿದ್ ನಾವು ಅಮ್ಮಂಗೆ ಮೂಗಲ್ಲಿ ಬಾಯಿಲಲ್ಲ. ಹೋಗ್ಬಿಟ್ಟು ಬಚ್ಚ ಕುಡಿಸ್ಬಿಟ್ಟು ತಣ್ಣೀರು ತಣ್ಣಗಾಯ್ತದೆ ಅಂತ ನಮ್ಮ ಅಮ್ಮಮ್ಮನೇ ಅವ್ರ ಖಾರದ ಪುಡಿ ಹಾಕ್ಬಿಟ್ಟು ನಾಶ ತಗೊಂಡು ನಮ್ಮ ಅಮ್ಮಮ್ಮನೇ ತಣ್ಣೀರಲ್ಲಿ ನಂಗೆ ಬೇಜಾರಾಗದಲ್ಲ. ಅವಾಗ ಕೋಪ ಇರೋದು, ಹೊಗೆ ಆಗ್ತಿದೆ.
ಆಮೇಲೆ ಮನ್ಸಿಗೆ ಬೇಜಾರಾಗೋದು ತಣ್ಣೀರ್ ಹಾಕ್ತೀನಿ. ಒಂದು ಮೆಣಸಿನ್ಕಾಯಿನ ಕತೆ ನಮ್ಮ ಅಮ್ಮನ ಜೊತೆ, ಮೆಣಸಿನ್ಕಾಯಿ ಕತೆ ನಮ್ಮ ಅಮ್ಮನ ಜೊತೆ. ಚೆನ್ನಾಗಿತ್ತು ಗೈಸ್, ಇದೊಂಥರ ಕೇಳ್ಕೊಳ್ಳೋಕೆ ಮಜಾ. ನಮ್ಗೆ ಯಾಕೆ ಕೇಳಿ, ಇವಾಗ ನಾವು ನಮ್ಮ ಅಮ್ಮಂದಿರು ಏನು ತೀಟೆ ಮಾಡಿದ್ರು, ಏನು ಹೊಡ್ಸ್ಕೊಂಡಿದ್ರು ಕೇಳ್ಕೊಳ್ಳೋದಕ್ಕೆ ಒಂಥರ ಮಜಾ ಇರುತ್ತೆ ಗೊತ್ತಾ. ಅವ್ರು ನಮ್ಗೆ ಹೊಡೆದು ಕಾಟ ಕೊಟ್ಟಿರ್ತಾರೆ. ಸೊ ಆಗ ಅವ್ರಿಗೆ ಹೆಂಗೆ ಕಾಟ ಕೊಟ್ಟಿದ್ರು ಅವ್ರ ಅಮ್ಮಂದಿರು ಅಂತ ಕೇಳ್ಕೊಳ್ಳೋದಕ್ಕೆ ಮಜಾ ಇರುತ್ತೆ. ಥ್ಯಾಂಕ್ಸ್ ಅಮ್ಮಮ್ಮ, ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು. ಒಳ್ಳೆ ಕೆಲಸ ಮಾಡಿ ಹೋಗ್ಬಿಟ್ಟು ನಾವು ಅಮ್ಮನಿಗೆ. ಮಕ್ಕಳಿಗೆ ಭಯ ಪಡಿಸ್ಬೇಕು ಯಾಕೆ ಗೊತ್ತಾ, ಅವಾಗಲೇ ಅವರು ಒಂದು ಒಳ್ಳೆ ದಾರಿಲಿ ಹೋಗ್ತಾರೆ. ಅಕಸ್ಮಾತ್ ನಾವು ಏನೇನೋ ಭಯ ಪಡಿಸಿಲ್ಲ, ನಾವು ನಾರ್ಮಲಾಗಿ ಬಿಟ್ಬಿಟ್ರೆ ಅವರು ತಪ್ಪು ದಾರಿ ಹಿಡಿತಾರೆ, ಮತ್ತು ಹೊಡಿತಾರೆ, ಬಡಿತಾರೆ, ಕಿಚ್ಚಾಡ್ತಾರೆ, ಅವೆಲ್ಲ ಮಾಡ್ತಾರೆ. ಸೊ ದಯವಿಟ್ಟು ಆದಷ್ಟು ಮಕ್ಕಳು ಜಾಸ್ತಿ ಹೊಡೆಯಕ್ಕೆ ಹೋಗ್ಬಿಡಿ, ಬಾಯಲ್ಲಿ ಇಲ್ಲ ಕಣ್ಣಲ್ಲಿ ಗದರಿಸಿ ಸಾಕು, ಅವಾಗ ಭಯ ಪಡ್ತಾರೆ. ಆಯ್ತಮ್ಮ, ಧನ್ಯಪುರಿ ಹುಡ್ಕೊಂಡು ಫೈನಲಿ ಧನ್ಯನ ಹುರ್ಕೊಂಡಿದ್ದಾಯ್ತು. ಇದೇನು ದಬಾಕೊಂತಿದ್ಯಾ ಗೈಸ್? ಈಗ ಉರಿಯೋದು ಗೈಸ್, ಮನೆ ಪೂರ್ತಿ ಉರ್ದೋಗ್ಬಿಟ್ಟಿದೀವ. ಬಿಡುತ್ತೆ, ನಿಧಾನಕ್ಕೆ ನೋಡ್ಕೊಂಡು ಹುರ್ಕೊಬೇಕು. ಬೇಕಿದ್ರೆ ಒಂದು ಡ್ರಾಪ್ ಎಣ್ಣೆ ಹಾಕೊಬೋದು. ಹಾಕೊಂಬೋದು ಎಣ್ಣೆ? ಬೇಡ, ಹಾಕೊಬೋದು. ನಮ್ಗೆ ಇದಕ್ಕೆ ಕುಶಾನ್ ಅಂತ ಹೇಳಿದೀನಿ ಬೇಡ ಅಂತ. ಕುಶಾನ್ ಹೆಂಗೆ ಬೇಡ 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 ಅಂತ ಕುಶಾನ್ ಹೆಂಗೆ ಹೇಳೋದು? ನೋ ಬೇಡ ಬೇಡ ಬೇಕಾ ಬೇಡ ಅಂತ. ಇದು ಕೈ ಆಡ್ಸಲ್ಲೇ ಇರ್ಬೇಕು, ಬಿಟ್ರೆ ಏನಾಗುತ್ತೆ ಸೀದೋಗ್ಬಿಡುತ್ತೆ. ಸೀದ್ಬಿಟ್ರೆ ಪುಡಿ ಚೆನ್ನಾಗಾಗಲ್ಲ, ಅದು ಸಾಂಬಾರ್ ಪುಡಿ ಒಂಥರ ಟೇಸ್ಟ್ ಬರೋದಿಲ್ಲ, ಚೆನ್ನಾಗಿರೋದಿಲ್ಲ, ಒಂಥರ ಕಪ್ಪಗಾಗ್ಬಿಡೋದು. ಅಮ್ಮ ರಾಮ ಗೈಸ್, ಗಂಟ್ಲ ಕಟ್ಕೊಂಡ್ಬಿಟ್ಟಿದೆ ಗೈಸ್. ಕೆಮ್ತಿದ್ಯಾ ಅಮ್ಮ? ಅಯ್ಯೋ ಕೆಮ್ಮಪ್ಪ. ಪಾಪ ನಿಮ್ಮ ಮಗಳು ಆಗ್ದಾಗ ಹೆಂಗಿತ್ತು? ನೀನ್ ಹಿಂಗ್ ಕೆಮ್ತಾ ಇದ್ಯಾ? ನಿಮ್ ಮಗಳು ಆಗ್ದಾಗ ಹೆಂಗಿತ್ತು ಹೇಳು? ಮಗಳ ಜೊತೆ ನನಗೂ ಬರ್ತಿತ್ತಲ್ಲ, ನಾನು ಪಕ್ಕದಲ್ಲೇ ಇರ್ತಿದ್ದೆ. ನೀನೇನೋ ಮುಖ ಮುಚ್ಕೊಂಡು ಆಗಿರ್ತೀಯ ನೀನು. ಹಿಂಗ ಅನ್ಕೋತಾ ಇರೋದು ಸೀರಿಯಲಿ ಹಿಂಗ ಅನ್ಕೊಳ್ಳೋದು. ಮಾಡ್ತೀಯಾ ಮಾಡ್ತೀಯಾ ಗೈಸ್, ನಮ್ಮ ಮನೇಲಿ ಇವತ್ತು ಕೆಮ್ಮಿನ ಕಾರ್ಯಕ್ರಮ ನಡೀತಿದೆ. ಎಲ್ಲ ಕೆಮ್ತಾ ಇರ್ತೀವಿ. ಯಾರು ಜಾಸ್ತಿ ಚೆನ್ನಾಗಿ ಕೆಮ್ತಾರ ನೀವು ಹೇಳ್ಬೇಕು, ಓಕೆನಾ? ಯಾರು ಜಾಸ್ತಿ ಚೆನ್ನಾಗಿ ಕೆಮ್ತಾರೆ ಅವ್ರಿಗೆ ನೀವು ಕಮೆಂಟ್ ಮಾಡಿ ಹೇಳಿ. ನೀನು ಕೆಮ್ಮಲ್ವಾ? ಕೆಮ್ಮು ಬರುತ್ತೆ ಗೈಸ್. ಇನ್ನು ಇಷ್ಟಲ್ಲ, ಇಷ್ಟು ಮಾಡಿ ಇನ್ನು ಇದು ಮತ್ತು ಇದನ್ನು ಉರಿಬೇಕಲ್ಲ ಗೈಸ್, ಅದನ್ನ ಹೇಳಿ. ಯಪ್ಪ ಮುಗೀತು ನಮ್ಮ ಕತೆ ಇವತ್ತು ಮನೆಯಲ್ಲಿ. ಗೈಸ್, ಕುಶಾಯ ನಮ್ಮ ಮನೆ ಇಲ್ಲದಿರೋದು ಒಳ್ಳೇದಾಯಿತು. ಅವಳು ಇದ್ಬಿಡಿ ದೇವರಣ್ಣ ಆಗ್ತಿರ್ಲಿಲ್ಲ ಪಾಪ, ಅವಳು ಗಾಡಿ ತರ್ಕೊಂಡಿರೋದಕ್ಕೆ. ನನಗೆ ಆಗ್ತಿಲ್ಲ, ಅದಕ್ಕೆ ನಾನು ಫೇಸಿಗೆ ಬಟ್ಟೆ ಕಟ್ಕೊಂಡಿದ್ದೀನಿ. ಅಮ್ಮ ನಿಂಗೂ ಬೇಕಾ ಬಟ್ಟೆ ಈ ಥರ? ಬೇಡ, ಕಟ್ಕೊಳಮ್ಮ, ಗಾಡಿ ಬರೋಲ್ಲ ಮೂಗ್ಗೆ. ಬೇಡ. ಅಯ್ಯೋ ಶಿವ, ಇನ್ನೂ ಇಷ್ಟಿದೆಯಲ್ಲ ಗೈಸ್. ಮೆಣಸಿನ್ಕಾಯಿ ಗೈಸ್, ಇದು ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಹಾಕಿದ್ರೆ ಕಲರ್ ಬರುತ್ತಂತೆ, ಇದು ಹಾಕಿದ್ರೆ ಟೇಸ್ಟ್ ಬರುತ್ತಂತೆ, ಇದು ಹಾಕಿದ್ರೆ ಖಾರ. ಅಯ್ಯೋ, ಇನ್ನು ಯಾವ ಥರ ಇದಪ್ಪ ಮೆಣಸಿನ್ಕಾಯಿ? ಶಿವ, ಕೆಮ್ಮು 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 ಕೆಮ್ಮು. ನಮ್ಮ ಅಮ್ಮಂಗೆ ಹಾಕ್ಬೇಕಾದ್ರೆ ನಿಂಗೆ ಹೆಂಗಿತ್ತು ಮೆಣಸಿನ್ಕಾಯಿ? ಕೆಮ್ಮು ಕೆಮ್ಮು ಕೆಮ್ಮು. ಪಾಪಲ್ಲೇ ಪಾಪಲ್ಲೇ ಪಾಪ ಅಂತ ನೋಡಿ ಗೈಸ್. ನಮ್ಮ ಅಮ್ಮಂಗೆ ಎಷ್ಟು ಹಾಕಿದ್ರೆ ಪಾಪ ನಮ್ಮ ಪಾಪ ಅಂತವ್ರೆ ಗೈಸ್. ಇದು ಹಾಕೊಂಡ್ರು ಸಿಕ್ಕಾಪಟ್ಟೆ ನನಗೆ ಇದಾಗ್ತಿತ್ತು, ಅದಕ್ಕೆ ಆಚೆ ಬಂದೆ. ಯಪ್ಪ ಗೈಸ್, ಈಗ ನೀಟಾಗೆಲ್ಲ ಹುರ್ಕೊಂಡಿದ್ದಾರೆ ನೋಡ್ಬೋದು. ಮೆಣಸಿನ್ಕಾಯಿ ಎಲ್ಲ ಎಷ್ಟು ನೀಟಾಗಿ ಹುರ್ಕೊಂಡೆಲ್ಲ ಹಾಕೊಂಡಿದ್ದಾರೆ, ಒಳ್ಳೆ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಇದು ಮೆಣಸಿನ್ಕಾಯಿ ಹುರ್ಕೊಂಡು ಹಾಕೊಂಡಿದ್ದಾರೆ. ಸೊ ಹುರಿದಿದ್ದೆಲ್ಲ ಆಗಿದೆ. ಇವಾಗ ಫೈನಲ್ ಆಗಿ ಇನ್ನ ಈ ಕರ್ಬೇವಿನ ಸೊಪ್ಪು ಬಂದಿದೆ, ಇದನ್ನು ಸ್ವಲ್ಪ ಹುರಿದ್ಬಿಟ್ಟು ಅದಕ್ಕೆ ಹಾಕಿ ಮೆಣಸಿನ್ಕಾಯಿನ ಸ್ವಲ್ಪ ಪುಡಿ ಮಾಡಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಮಷಿನ್ ತಗೊಂಡೋಗಿ ಪೌಡ್ರ್ ಮಾಡಿಸ್ಕೊಂಡ್ಬಂದು ಆಮೇಲೆ ಸಿಗ್ತೀವಿ. ಓಕೆ, ಚೆನ್ನಾಗಿದ್ದೀರಾ? ಸೊ ಗೈಸ್, ನಮ್ಮ ಸಬ್ಸ್ಕ್ರೈಬರ್ಸು, ಸೊ ಅವ್ರ ಮನೆ ಗ್ರೂಪ್ ರೇಷ್ ಇದೆ ಅಂತ ಪಾಪ ಅವರು ನಮ್ಮ ಮನೆ ಅಡ್ರೆಸ್ ಹುಡ್ಕೊಂಡು ನನಗೆ ಕಾರ್ಡ್ ಕೊಡೋದಕ್ಕೆ ಬಂದಿದ್ದಾರೆ. ಥ್ಯಾಂಕ್ ಯು ಸೊ ಮಚ್. ನೋಡ್ತೀರಾ ವ್ಲಾಗ್ಸ್ ನಂದು? ಸೂಪರ್ ಆಗಿ ನಡೀತಾ ಇದೆ ವ್ಲಾಗ್ಸ್ ಎಲ್ಲ. ನನಗಂತೂ ಅಮ್ಮ ಅಂದ್ರೆ ತುಂಬಾನೇ ಇಷ್ಟ. ನಮ್ಮ ಮಮ್ಮಿ ನೋಡ್ದಂಗೆ ಆಗುತ್ತೆ ಅಮ್ಮ ನೋಡಿ. ಇವತ್ತು ಶಾರ್ಟ್ ಮೂವಿ ನೋಡಿದ್ರ, ಚಿಕ್ಕದಾಗಿ ಮಾಡಿದ್ವಿ. ಹೌದು ಮ್ಯಾಮ್, ನೋಡಿದೆ. ಸೂಪರ್ ಆಗಿದೆ. ಖುಷಾನಿ ಯಾಕೋ ಅಳ್ತಾ ಇದ್ಲು, ಅದೇ ಬೇಜಾರಾಯ್ತು. ಖುಷಾನಿ ಯಾಕೆ ಅಳ್ತಿದ್ಲು ಅಂದ್ರೆ, ಆ ವಿಡಿಯೋದಲ್ಲಿ ಮಾಡ್ಬೇಕಾದ್ರೆ ನಾನಿಲ್ಲ, ಬೇರೆ ಯಾರನ್ನೋ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ, ನಾನಿಲ್ವಲ್ಲ ಅನ್ನೋದಕ್ಕೋಸ್ಕರ ಅವಳು ಹೇಳ್ತಿದ್ದಾರೆ. ಇಲ್ಲ, ಇನ್ನೊಂದು ನಾನು ಮತ್ತು ನಮ್ಮ ಅಮ್ಮ ಹೇಳ್ತಿದ್ವಿ, ಅದಕ್ಕೆ ಅವಳು ಹತ್ಬಿಡಿ ಹೇಳೆ. ಥ್ಯಾಂಕ್ ಯು ಸೊ ಮಚ್ ಬಂದಿದ್ದಕ್ಕೆ ಗೈಸ್. ಖುಷಿ ಆಗೋದು ಗೈಸ್, ನಮ್ಮ ಮನೆ ಸಬ್ಸ್ಕ್ರೈಬರ್ಸ್ ಎಲ್ಲ ಬಂದು ಅವ್ರ ಮನೆಗೆ ನಮ್ಮನ್ನ ಕರೀತಾರೆ, ಬನ್ನಿ ಗುರುಪ್ರೇಷಕ್ ಅಂತಲ್ಲ. ಒಂಥರ ಚೆನ್ನಾಗಿ ಅನ್ಸುತ್ತೆ. ಮಿಷಿನ್ ಹಾಕ್ಸ್ಕೊಂಡು ತೊಗೊಂಬಂದಿದ್ದಾರೆ. ಹೆಂಗಿತ್ತು ಕಾಳು. ಸೊ ಈಗ ನೀಟಾಗಿ ಅದನ್ನ ಪುಡಿ ಮಾಡಿಸ್ಕೊಂಡು ಬಂದಿದ್ದಾರೆ. ನೆಕ್ಸ್ಟ್ ಇದನ್ನೇನು ಮಾಡಬೇಕು? ಇದನ್ನ ಜರಡಿ ಮಾಡಿಬಿಟ್ಟು ಬಾಕ್ಸ್ ಅಲ್ಲಿ ಸ್ಟೋರ್ ಮಾಡಿ ಇಟ್ಕೊಬೇಕು. ಯಾವ ತರ ಸ್ಟೋರ್ ಮಾಡ್ಬೇಕಂದ್ರೆ, ಫಸ್ಟ್ ಕಲ್ಲುಪ್ಪು ಮತ್ತೆ ಕರ್ಬೇವಿನ ಸೊಪ್ಪನ್ನ ಸ್ವಲ್ಪ ಬೆಚ್ಚಗೆ ಮಾಡ್ಕೊಬೇಕು. ಬಾಂಡ್ಲಿ ಹುರ್ಕೊಂಡು ಬೆಚ್ಚಗೆ ಮಾಡ್ಕೊಂಡು ಸ್ವಲ್ಪ ಹಾಕ್ಬಿಟ್ಟು ಅದ್ರ ಮೇಲೆ ಒಂದ್ ಲೇಯರ್ ಇದನ್ನ ಹಾಕಿ, ಮತ್ತೆ ಅದ್ರ ಮೇಲೆ ಇನ್ನೊಂದು ಲೇಯರ್ ಉಪ್ಪು ಮತ್ತೆ ಕರ್ಬೇವಿನ ಸೊಪ್ಪು ಹಾಕಿ ಮತ್ತೆ ಇದನ್ನ ಹಾಕಿ ಆ ತರ ಸ್ಟೋರ್ ಮಾಡಿಟ್ರೆ ಏನಾಗುತ್ತೆ, ಹುಳ ಆಗಲ್ಲ, ಬೇಗ ತುಂಬಾ ದಿನ ಬಾಳಿಕೆ ಬರುತ್ತೆ, ಚೆನ್ನಾಗಿರುತ್ತೆ ಅಷ್ಟೇ. ಅಮ್ಮ ಕರೆಕ್ಟ್ ಅಮ್ಮ ಹೇಳಿದ್ದು ಎಲ್ಲ ಕರೆಕ್ಟ್ ಟ್ರೈನಿಂಗ್ ಕೊಟ್ಟಿದ್ಯಾ ಮಗಳಿಗೆ. ಸೊ ಗೈಸ್, ಇವಾಗ ಅಷ್ಟರ ಪ್ರೊಸೀಜರ್ ಇದ್ದಾವೆ, ಅದರ ನಮ್ಮ ಅಮ್ಮ ಮಾಡ್ಕೋದಾಗ ತುಂಬ ಲಾಂಗ್ ಆಗ್ಬಿಡುತ್ತೆ ವೀಡಿಯೋ. ಸೊ ಓಕೆ, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೋತೀನಿ. ಸೊ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಳೆಯೋ ಕ್ಲಿಕ್ ಮಾಡ್ಕೊಳ್ಳಿ. ಮತ್ತೆ ನೆಕ್ಸ್ಟ್ ಸಿಗ್ತೀವಿ. ಅಂಟಿಲ್ ದೆನ್ ವಿ ವಾಚಿಂಗ್, ಸೈನಿಂಗ್ ಆಫ್.
ನಮ್ಮ ಕ್ವಶನ್ ಇದ್ದರೆ ಬಾಯ್ ಟಾಟಾ ಅಂದ್ಬಿಟ್ಟು ಹಿಂಗೆ ಹೊಡೆಯೋಳು ಕ್ಯಾಮ್ರಾಗೆ, ನಾನೇ ಹೊಡಿತೀನಿ ಇವಾಗ. ಬಾಯ್, ಸಿ ಯು.